அல்லினாள் தாமரை மேல் ஆரணங்கின் இன்துணைவே மல்லி நாடாண்ட மடமையில் மெல்லியலாய் ஆயர் குலவேந்தன் ஆகத்தான் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम् काषाय शोभिकमनीय शिखानिवेशम् दण्डत्रयोज्ज्वलकरम् विमलोपवीतम् उद्यद्दिनेशनिभमुल्लसदूर्ध्व पुण्ड्रम् रूपं तव स्तुयतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनीताभिस्रग्भिरकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् அல்லினாள் தாமரை மேல் ஆரணங்கின் துணைவி மல்லிநாடாண்ட மடமையில் மெல்லியலாள் ஆயர்குலவேந்தனாகத்தாள் தென்புதுவை வேயர் பயந்த விளக்கு. ಶ್ರೇಯಪತಿಯಾಗಿ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನು ಆಶ್ರಯಣ ಮಾಡಿ ಅವನನ್ನೇ ಜೀವಧಾರಕವಾಗಿ ಭಾವಿಸಿರ್ತಕ್ಕಂತಹ ದೇವಿ ಆಂಡಾಳ್ ಆ ಪರಮಾತ್ಮನೊಡನೆ ಸಂಶ್ಲೇಷ ದೊರೆಯದೇ ಇರುವ ಕಾರಣದಿಂದ ಈ ಪ್ರಾಕೃತಿಕವಾದ ಶರೀರದಿಂದಲೇ ಆ ಪರಮಾತ್ಮನನ್ನು ಆಲಂಗಿಸಬೇಕು. ಆ ಪರಮಾತ್ಮನಿಗೆ ಯಾವ ರೀತಿ ಗೋಪಿಕೆಯರು ತಮ್ಮನ್ನು ಈ ಜನ್ಮ ಈ ಶರೀರದಲ್ಲಿಯೇ ಸಮರ್ಪಣೆ ಮಾಡಿಕೊಂಡರೋ ಆ ರೀತಿ ತಾನೂ ಕೂಡ ಪರಮಾತ್ಮನಿಗೆ ಸಮರ್ಪಿತವಾಗಬೇಕು ಎಂಬತಕ್ಕಂತಹ ಮಹತ್ವಾಕಾಂಕ್ಷೆಯಿಂದ
ತಿರುಪ್ಪಾವೆಯನ್ನು ಗಾನ ಮಾಡಿ ಪರಮಾತ್ಮನ ಸಂಶ್ಲೇಷ ಏರ್ಪಡದ ಕಾಲದಲ್ಲಿ ಮಕರ ಮಾಸದ ಅನುಷ್ಠಾನವಾಗಿ ಆಂಡಾಳ್ ನಾಚ್ಯಾರ್ ತಿರುಮುಡಿ ಎಂಬ 140 ಪಾಶರಗಳ ಅದ್ಭುತವಾದ ಗ್ರಂಥವನ್ನು ಗಾನ ಮಾಡ್ತಾಳೆ. ಆ ಕಾಮ ಸಮಾಶ್ರಯಣವನ್ನು ಮಾಡಿ ಆ ಪರಮಾತ್ಮನೊಡನೆ ತನ್ನನ್ನು ಕೂಡಿಸುವಂತೆ ಪ್ರಾರ್ಥನೆ ಮಾಡಿ ಅನಂತರ ವಿಧ ವಿಧವಾದ ಭಾವನೆಗಳಿಂದ ಪರಮಾತ್ಮನೊಡನೆ ಸಂಶ್ಲೇಷದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಕೊನೆಗೆ ಕೂಡಲೆಳತ್ತಲ್ ಎಂಬುದಾಗಿ ಆ ಒಂದು ವೃತ್ತವನ್ನು ಸುತ್ತುವ ಮೂಲಕ ಪರಮಾತ್ಮ ದೊರೆಯುತ್ತಾನೋ ಇಲ್ಲವೋ ಎಂಬುದು ಕೂಡ ಇವಳಿಗೆ ಪ್ರತಿಸ್ಪಂದನವನ್ನು ನೀಡದೇ ಇದ್ದಾಗ ಪರಮಾತ್ಮನೆಡೆಗೆ ತನ್ನ ವಿರಹಾವಸ್ಥೆಯನ್ನು ತಿಳಿಸುವಂತೆ ದೂತರಾಗಿ ಕೋಗಿಲೆಗಳನ್ನು ಕಳಿಸತಕ್ಕಂತಹ ಅದ್ಭುತವಾದ ದೂತ ಪ್ರೇಷಣದ ಪಾಶುರವಾಗಿ ನಾಚ್ಯಾರ್ ತಿರುಮಳಿಯ 5 ಮಣ್ಣು ಪೆರುಂಪುಗಳ್ ಮಾಧವನ್ ಎಂಬತಕ್ಕಂತಹ ಅದ್ಭುತವಾದ ದಶಕದಲ್ಲಿ ದೇವಿ ಆಂಡಾಳ್ ದೂತ ಪ್ರೇಷಣವನ್ನು ಮಾಡ್ತಕ್ಕಂತಹ ಅದ್ಭುತವಾದ ವಿಚಾರವನ್ನು ಅನುಭವಿಸುವುದಕ್ಕೆ ಪ್ರಾಪ್ತವಾಯಿತು. ಇಲ್ಲಿ ಕೋಗಿಲೆ ಎಂದರೆ ಶೇರ್ಪಾರೈ ಪಕ್ಷಿಗಳಾಕಿ ಜ್ಞಾನಕರ್ಮಂಗಳೈ ಶಿರಗೆನ್ನುಂ ಸಬ್ರಹ್ಮಚಾರಿ ಶಿಷ್ಯಸ್ಥಾನೇ ಪೇಶುಂ ಎಂಬತಕ್ಕಂತಹ ನಾಯನಾರರ ಶ್ರೀಸೂಕ್ತಿಯಂತೆ ಆ ಪಕ್ಷಿಗಳು ಎಂದರೆ ಆಚಾರ್ಯರು, ಜ್ಞಾನ ಮತ್ತು ಅನುಷ್ಠಾನ ಎಂಬತಕ್ಕಂತಹ ಜ್ಞಾನಾನುಷ್ಠಾನ ಪರಿಪೂರ್ಣರಾಗಿರುವವರೇ ಆಚಾರ್ಯ ಸ್ಥಾನೀಯರು. ಕೇವಲ ಜ್ಞಾನವಿದ್ದು ಅದು ಅನುಷ್ಠಾನದಲ್ಲಿ ಇಲ್ಲವಾದ ಮಾತ್ರಕ್ಕೆ ಆ ಜ್ಞಾನ ಪರಿಪೂರ್ಣವಾಗಲಾರದು. ಅನುಷ್ಠಾನದಲ್ಲಿ ಇದ್ದು ಅದು ಏಕೆ ಆಚರಣೆ ಎಂಬುದೇ ಅರಿಯದಿದ್ದರೆ ಆ ಅನುಷ್ಠಾನವು ವ್ಯರ್ಥ. ಆದ್ದರಿಂದಲೇ ஞானம் ಅನುಷ್ಠಾನಂ ಇವೈ ನನ್ರಾಹವೇ ಉಡಯನಾನ ಗುರುವೈ ಅಡೈಂದಕ್ಕಾಲ್ ಎನ್ನುತ್ತಾರೆ ಸ್ವಾಮಿ ಮಣವಾಳ ಮಾಮನಿಗಳು. ಇದೇ ವಿಚಾರವನ್ನು ಸ್ವಾಮಿ ವೇದಾಂತ ದೇಶಿಕರು ತಮ್ಮ ನ್ಯಾಸ ವಿಂಶತಿಯಲ್ಲಿ ಅದ್ಭುತವಾಗಿ ತಿಳಿಸುತ್ತಾರೆ. ಸ್ವಯಂ ಆಚರತೆ ಶ್ರೇಷ್ಠ ಎಂಬುದಾಗಿ. ಅಂದರೆ ಆಚಾರ್ಯ ಲಕ್ಷಣವೇನು? ಮಾದಲಿ ತೇರ್ ಮುನ್ಬು ಕೋಲ್ಕೊಳ್ಳ ಮಾಯ ನಿರಾವಣನ್ ಮೇಲ್ ಎಂಬುದಾಗಿ ಹೇಳಿ, ಅಂತಹ ಆ ಸೀತೆಗಾಗಿ ಇಷ್ಟೆಲ್ಲವನ್ನು ಮಾಡಿದ ನೀನು ನನಗಾಗಿ ನಿನ್ನ ದರ್ಶನವನ್ನು ಕೊಡಲಾರೆಯಾ ಎಂಬುದಾಗಿ ಪ್ರಾರ್ಥನೆ ಮಾಡಿ ಅಂತಹ ಆ ಧೀರೋದ್ಧತ್ತ ನಾಯಕನಾದ ಆ ಪರಮಾತ್ಮನೊಡನೆ ನಾನು ಸೇರುವಂತೆ ಮಾಡು ಎನ್ ಕರುಮಾಣಿಕಂ ವರಕ್ಕೂವಾಯ್ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಪರಮಾತ್ಮ ಎಷ್ಟೊಂದು ಸುಂದರನಾಗಿದ್ದಾನೆ. ಆ ರೀತಿ ನೀನು ನಿನ್ನ ಕಾದಲಿಯೋಡು ಉಡನ್ವಾಳ್ ಕುಯಿಲೆ, ನೀನು ನಿನ್ನ ಪ್ರಿಯತಮೆಯೋಡೆ ಇರುವಂತೆ ನಾನು ನನ್ನ ಪ್ರಿಯತಮನೊಡನೆ ಇರುವಂತೆ ಆ ಕರುಮಾಣಿಕಂ ಅತಿ ಸುಂದರನಾದ ನೀಲಮೇಘ ಶ್ಯಾಮಲನಾದ ಪರಮಾತ್ಮನನ್ನು ನನ್ನ ಬಳಿಗೆ ಕರೆದುತ್ತಾ ಅಂತಾಳೆ. 3ನೆಯ ಪಾಶುರದಲ್ಲಿ 4ನೆಯ ಪಾಶುರ ಎನ್ಬುರುಹೀನವೇಲ್ ನೆಡುಂ ಕಣ್ಗಳ್ இமை பொருந்தா பல நாளும் துன்பக்கடல் புக்கு வைகுந்தன் என்பதோர் தோணி பெறாதுழல்கின்றேன் அன்புடையாரை பிரிவுறு நோய் அது நீயும் அறுதி குயிலே பொன்புறமேனி கருளக் கொடியுடை ಪುಣ್ಯನೈ ವರಕ್ಕೂವಾಯ್ ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾಳೆ. ಏನು ಹೇಳ್ತಾಳೆ? ಏನೋ ಮೇಲ್ಭಾಗದಲ್ಲಿ ಶರೀರದ ಮೇಲ್ಭಾಗದಲ್ಲಿ ನೋವು ಏರ್ಪಟ್ಟರೆ ಅದನ್ನು ಹೇಗಾದರೂ ತಾಳಬಹುದು. ಆದರೆ ಒಳಗಿರ್ತಕ್ಕಂತಹ ಆ ಒಂದು ಅಸ್ಥಿ ಮೂಳೆಯ ಪರ್ಯಂತ ಒಂದು ಗಾಯ ಏರ್ಪಟ್ಟು ಬಿಟ್ರೆ ಆ ಒಳಗೆ ಆಯುಧ ಇದ್ದುಕೊಂಡು ಅದನ್ನು ಒಳಗೇ ಆಯುಧ ತಿರುಗುತ್ತಾ ಇದ್ದರೆ ಒಂದು ಕತ್ತಿಯೋ ಕಠಾರಿಯೋ ಮೂಳೆಯವರೆಗೂ ಶರೀರದಲ್ಲಿ ಇಳಿದು ಅದು ಒಳಗೇ ತಿರುಗುತ್ತಾ ಇದ್ದರೆ ಅದು ಎಂತಹ ಯಮಯಾತನೆ ಅಲ್ಲವಾ? ಆ ರೀತಿಯಾಗಿ ಇಲ್ಲಿ ಆ ಪರಮಾತ್ಮನ ವಿರಹ ಎಂಬುದು ಅಷ್ಟು ಆಳವಾಗಿ ನನ್ನನ್ನು ಹಿಂಸೆ ಪಡಿಸ್ತಾ ಇದೆ, ನೋವು ಪಡಿಸ್ತಾ ಇದೆ. ಹಾಗಿರುವಾಗ ನಾನು ನನ್ನ ಅತಿ ಸುಂದರವಾದ ಕಣ್ಣುಗಳು ಕತ್ತಿಯ ಅಲುಗಿನಂತೆ ಹರಿತವಾದ ಹೊಳೆಯುವ ಅತಿ ವಿಶಾಲವಾದ ಕಣ್ಣುಳ್ಳಂತಹ ನಾನು ಈ ನನ್ನ ಕಣ್ಣಿದೆಯಲ್ಲ ಅದು ಒಂದು ಕ್ಷಣ ಕೂಡ ರೆಪ್ಪೆ ಮುಚ್ಚಲಿಲ್ಲ ಅಂತಾಳೆ. ಇಮೈ ಪೊರುಂದ ಪಲನಾಳು ಏನು ಮಾಡಲಿ ನಾನು? ನನ್ನ ಕಣ್ಣುಗಳು ಎನ್ಬುರುಗೀನವೇಲ್ ನೆಡಂಕಣ್ಗಳ್ ಇಮೈ ಪೊರುಂದ ಪಲನಾಳು, ಈ ನನ್ನ ಕಣ್ಣುಗಳು தோல்புறையே போக எண்ணிக்கே எலும்பானது
ಉರುಗುಗಿರದು. ಆ ರೀತಿ ಆ ಪರಮಾತ್ಮ ಸೀತೆಯನ್ನು ಬಿಟ್ಟು ಹೇಗಿದ್ದ ಹನುಮಾನ್ ಹೋಗಿ ವರ್ಣನೆ ಮಾಡ್ತಾನೆ ಸೀತೆಯ ಮುಂದೆ ಅಶೋಕವನದಲ್ಲಿ. ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮ ಸೀತೇತಿ ಮಧುರಾಂ ವಾಣೀಂ ವ್ಯವಹಾರಂ ಪ್ರತಿಬುದ್ಧ್ಯತೆ. ಇದು ಆಂಜನೇಯನಾಡುವ ಮಾತು. ರಾಮನಿಗೆ ನಿದ್ರೆಯೇ ಇಲ್ಲ, ಸತತಂ ಅನಿದ್ರಹ ಅಂದ್ಬಿಟ್ಟ. ನೀನು ಕಾಣದೇ ಹೋದಾಗಲಿನಿಂದ ಶ್ರೀರಾಮ ಕಣ್ಣ ರೆಪ್ಪೆಗಳು ಮುಚ್ಚಿಯೇ ಇಲ್ಲ. ಸುಪ್ತೋಪಿಚ ಒಂದು ಪಕ್ಷ ಮಲಗಿದರು ಅಂದ. ಆ ಒಂದು ಪಕ್ಷ ಮಲಗಿದರು ಅಂದರೆ ಏನರ್ಥ? ನಿದ್ರೆಯೇ ಇಲ್ಲದವನಿಗೆ ನಿದ್ರೆ ಎಲ್ಲಿಂದ ಬರುತ್ತೆ ಅಂದರು. ಅವನು ಎಚ್ಚರವಾಗಿದ್ದರೂ ಕೂಡ ನಿನ್ನ ವಿರಹದಿಂದ ಮೂರ್ಛೆ ಬಂದವನಂತೆ ಇದ್ದಾನೆ. ಈ ಸ್ಥಿತಿ ರಾಮನದು ಅಂತಾನೆ ಹನುಮಾನ್. ಸೀತೆಯ ಬಳಿಯಲ್ಲಿ ಹೋಗಿ ಸೀತಾ ವಿರಹದಿಂದ ರಾಮ ಪಡುವ ಶೋಕವನ್ನು ವರ್ಣನೆ ಮಾಡ್ತಕ್ಕಂತಹ ರೀತಿ ಹನುಮಾನನಿಗೆ. ಈ ರೀತಿ ಆ ಸೀತೆಯತಿ ಆ ಪರಮಾತ್ಮ ಆ ಸೀತೆಗಾಗಿ ಇಷ್ಟೆಲ್ಲ ನೋವು ಪಟ್ಟನಲ್ಲವ. ಅವನು ಯಾರು? ರಾಜಕುಮಾರರು, ಶಲ್ವ ಪಿಳ್ಳೆಗಳು ಎಂಬುದಾಗಿ ಕರೀತಾರೆ ಇಲ್ಲಿ ವ್ಯಾಖ್ಯಾತ. ಅಂದರೆ ಎಷ್ಟೊಂದು ಸುಂದರವಾಗಿ ಅರಮನೆಯಲ್ಲಿ ಪರಿಪೂರ್ಣವಾದಂತಹ ಆನಂದದಲ್ಲಿ ಇದ್ದವ ರಾಜಕುಮಾರರು ರಾಮಲಕ್ಷ್ಮಣರು. ಹಗಲು ವೇಳೆಯಲ್ಲಿ ಕೂಡ ಮಲ್ಕೊಳ್ತಾರಂತೆ ಹಂಸತೂಲಿಕಾ ತಲ್ಪದಲ್ಲಿ. ಅಂತಹ ರಾಮ ಈಗ ಕಣ್ಣುರೆಪ್ಪೆಯೇ ಮುಚ್ಚದ ಸ್ಥಿತಿಗೆ ಬಂದಿದ್ದಾನೆ. ಕಾರಣವೇನು? ಇವಳಿಂದ அல்லவா சததம் அனித்ரஹ. ஆனால் இத்தனை சொல்லித்தாகிறதென்னில் உணர்ந்திருக்கச் செய்தே உணர்த்தியை ಅತ್ತಿರುಕ್ಕುಂಪಡಿಯೈ சொல்லித்து. ಎಚ್ಚರವಾಗಿದ್ದರೂ ಕೂಡ ಮೈ ಮೇಲೆ ಎಚ್ಚರವಿಲ್ಲದಂತೆ ಆ ರಾಮ ಇದ್ದಾನೆ. ಮೈ ಮೇಲೆ ಹಾವೇ ಹರಿದ್ರೂ ರಾಮನಿಗೆ ಗೊತ್ತಾಗಲ್ವಂತೆ. ಸೀತಾ ವಿರಹದಿಂದ ನೋವು ಪಟ್ಟ ರಾಮನ ಸ್ಥಿತಿ ಇದು. ಆದರೆ ಈಗ ಆ ಸ್ಥಿತಿಯೆಲ್ಲ ಯಾರಿಗೆ ಬಂದಿದೆ? ನನಗೆ ಬಂದಿದೆ. ಪರಮಾತ್ಮ ನನ್ನ ಕೈ ಬಿಟ್ಬಿಟ್ಟ, ನಾನು ಅವನನ್ನು ಪಡೆಯದೆ ಹೀಗೆ ವಿರಹ ವೇದನೆಯಲ್ಲಿ ಈ ಸಂಸಾರ ಮಂಡಲದಲ್ಲಿ ಕಷ್ಟಪಡ್ತಾ ಇದ್ದೀನಿ. ಇದು ನನ್ನ ಪರಿಸ್ಥಿತಿ ಆಯ್ತಲ್ಲವಾ. பிரிவாத்தில் ஆத்தாமையில் உண்டான துக்க சாகரத்திலே அழிந்து பல நாளும் துன்பಕ್ಕಡಲ್ ಪುಕ್ಕು. ತುன்பಂ ಅಂದರೆ ತೀರದ ದುಃಖ. ಈಗ ನನಗಂಥ ಒಂದು ತೀರದ ದುಃಖ ಬಂದ್ಬಿಟ್ಟಿದೆ. ಯಾವ ದುಃಖ? ಪರಮಾತ್ಮನ ವಿರಹವೆಂಬ ಮಹಾ ದುಃಖ ಸಾಗರದಲ್ಲಿ ನಾನು ಮುಳುಗಿಬಿಟ್ಟಿದ್ದೀನಿ. ನೀರಲ್ಲಿ ಮುಳುಗಿದವ್ರಿಗೆ ಏನು ಬೇಕು? ದಡ ಸೇರಬೇಕಾದ್ರೆ ಒಂದು ದೋಣಿ ಬೇಕು. ಏನು ಬೇಕು ಇಲ್ಲಿ ಅಂತ ಕೇಳಿದ್ರು. ಉಹಂದರಣಿದ ನೆಲಂಗಳಿಲೇ ಪುಕ್ಕು ಅನುಭವಿಕ್ಕ ಕೋಲಿ. ಹಾಗಾದರೆ ಆ ಪರಮಾತ್ಮನನ್ನು ಯಾವುದಾದ್ರೂ ಒಂದು ದಿವ್ಯ ದೇಶದಲ್ಲಿ ಹೋಗಿ ಎಲ್ಲಿಯೋ ಪರಮಾತ್ಮ ಅರ್ಚಾಮೂರ್ತಿಯಾಗಿ ಇದಾನಲ್ಲವಾ, ಅಲ್ಲಿ ಹೋಗಿ ಆ ಪರಮಾತ್ಮನನ್ನು ನಾವು ಕಂಡು ದರ್ಶನವನ್ನು ಪಡೆದು ಈ ವಿರಹದ ದುಃಖದ ಒಂದು ಸಾಗರದಿಂದ ಪಾರಾಗಬಹುದಲ್ವಾ. ಅಂದರೆ ಅಲ್ಲಿ ಹೋದರೆ ಪರಮಾತ್ಮ ಅರ್ಚಾಮೂರ್ತಿಯಾಗಿದ್ದಾನೆ. ತಿರುನಾರಾಯಣ ಪೆರುಮಾಳ್ ಮುಗುಳ್ನಗೋದಿಲ್ಲ, ಮಾತಾಡೋದಿಲ್ಲ, ಆಲಿಂಗನ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಅವನ ಪಾಡಿಗೆ ಅವನು ನಿಂತಿರ್ತಾನೆ. ಏನು ಮಾಡ್ತಾನೆ ಪರಮಾತ್ಮ? ಅಣೈತ್ತಲ್ ವಾರ್ತೆ ಸೊಲ್ಲುದಲ್ ಶಯ್ಯ ಕಾಣಾಮಯಾಲೆ. ಅವನು ಪ್ರತಿಸ್ಪಂದನವನ್ನು ಕೊಡಲ್ಲ. ಅರ್ಚಾಮೂರ್ತಿಯಾಗಿರುವಾಗ ಪರಮಾತ್ಮ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ, ನಾನು ಮಾತಾಡೋಲ್ಲ, ಚರಣವಲನಗಳನ್ನು ತೋರೋಲ್ಲ ಅಂತ. ಆದ್ದರಿಂದ ಅರ್ಚಾಸ್ಥಳಗಳಿಗೆ ಹೋದರೆ ಅಲ್ಲಿ ಅವನು ಅಣೈತ್ತಲ್ ವಾರ್ತೆ ಸೊಲ್ಲುದಲ್ ಶಯ್ಯ ಕಾಣಾಮಯಾಲೆ, ಅವನಿದು ಯಾವುದನ್ನು ಮಾಡಲ್ಲ. ಸರಿ, ಇನ್ನು ಅವನ ಅವತಾರ ಮಾಡಿದಾನಲ್ಲ, ರಾಮಕೃಷ್ಣಾದಿ ಅವತಾರಗಳು, ಅಲ್ಲಿ ಹೋಗಿ ಆ ಪರಮಾತ್ಮನನ್ನು ನಾವು ಆಲಿಂಗನ ಮಾಡೋಣವಾ, ಕಾಣೋಣವಾ ಅಂದರೆ ಅವತಾರಗಳ ಕಾಲ ಮುಗಿದೋಯ್ತು. ಅವನ ಎಲ್ಲ ಅವತಾರಗಳು ಕೂಡ ಪರಿಸಮಾಪ್ತಿಯನ್ನು ಹೊಂದಿ ತನ್ನ ದಿವ್ಯ ಸ್ಥಾನಕ್ಕೆ ಪರಮಾತ್ಮ ಹೊರಟೋದ. ಇನ್ನು ಎಲ್ಲಿಗೆ ಹೋಗೋದು? ಅಪ್ಪಡಿ ಪರಿಮಾರಿನ ಅವತಾರங்களிலே போய் ಅவை ತೀರ್ಥಂ ಪ್ರಸಾದಿತ್ತು ಪೋಹಯಾಲೆ. ತೀರ್ಥಂ ಪ್ರಸಾದಿತ್ತು ಅಂದ್ರೇನು? ಅವತಾರ ಪರಿಸಮಾಪ್ತಿ ಮಾಡಿಕೊಂಡು ಹೊಟ್ಟೋಗ್ಬಿಟ್ಟ ಅವನ ಲೋಕಕ್ಕೆ. ಸರಿ, ಇನ್ನು ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋದರೆ ಪರಮಾತ್ಮನ ಅನುಭವಕ್ಕೆ ವಿಚ್ಛಿತಿ ಇಲ್ಲವೋ ಅಲ್ಲಿಗೆ ಹೋಗ್ಬಿಡೋಣ. ಅದು ಯಾವ ಸ್ಥಳ? ಪರಮಪದ. ಆ ಪರಮಪದಕ್ಕೆ ಈ ಸಂಸಾರ ಸಾಗರವನ್ನು, ಈ ದುಃಖ ಸಾಗರವನ್ನು ಹೇಗೆ ದಾಟಿ ಹೋಗೋದು? ಇದಕ್ಕೆ ದಾಟುವುದಕ್ಕೆ ಏನು ಬೇಕು? ಆ ಪರಮಪದನಾಥನಾದ ವೈಕುಂಠನಾಥನೇ ಒಂದು ದೋಣಿಯಾಗಿ ಬರಬೇಕು. ಆದರೆ ಆ ದೋಣಿ ಕೂಡ ನನಗೆ ಸಿಗಲಿಲ್ವಲ್ಲ. ತುன்பಕ್ಕಡಲ್ ಪುಕ್ಕು ವೈಗುಂದನೆಂಬದು ಓರ್ ತೋಣಿ ಪೆರಾದು ಉಳಲ್ಹಿನ್ನೇನ್. ಅದ್ವಿತೀಯವಾದ ದೋಣಿ ಅದು. ಪರಮಾತ್ಮನಂತಹ ದೋಣಿ ಇನ್ನೊಂದುಂಟ? ಸಂಸಾರ ಸಾಗರವನ್ನು ದಾಟುವುದಕ್ಕೆ ಅದ್ವಿತೀಯವಾದದ್ದು. ಪರಮಾತ್ಮ ಅಂದರೆ ಪರಮಾತ್ಮ ಒಬ್ಬನೇ.
ಅವನಿಗೆ ಸಮಾನವಾದದ್ದು ಇನ್ನೊಂದು ಬರುತ್ತಾ ಓರ್ ತೋಣಿ ಅಂತಾಳೆ. ಕೊನೆ ಪಕ್ಷ ಒಂದು ದೋಣಿನೂ ನನಗೆ ಸಿಗಲಿಲ್ಲ. ಅಂತಹ ದುಃಖ ಸಾಗರದಲ್ಲಿ ಮುಳುಗಿದಂತಹ ನನ್ನ ಪರಿಸ್ಥಿತಿ ಇದಾಗಿದೆ. ಆದ್ದರಿಂದ ಆ ಪರಮಾತ್ಮನಾಗಿರ್ತಕ್ಕಂತಹ ಒಂದು ದೋಣಿ ಕೂಡ ನನಗೆ ಸಿಗಲಿಲ್ಲ. ಇವಳ ಅಭಿನಿವೇಶ ಪರಮಪತಿವರೆಗೂ ಹೊರಟೋಯ್ತು. ಈ ವಿರಹ, ಈ ಪ್ರೇಮ, ಪರಮಾತ್ಮನ ಮೇಲಿನ ಭಕ್ತಿ, ಆ ಭಕ್ತಿಯಿಂದ ಪರಮಾತ್ಮ ದೊರೆಯದೇ ಹೋದಾಗ ಏರ್ಪಟ್ಟ ನೋವು ಒಂದು ದೊಡ್ಡ ಸಾಗರವಾಗಿ ಆ ಸಾಗರಕ್ಕೆ ಪರಮಾತ್ಮನೇ ದೋಣಿಯಾಗಿ ಬರುವ ಒಂದು ಪರಿಸ್ಥಿತಿಯನ್ನು ಇವಳು ತಂದುಕೊಂಡಿದ್ದಾಳೆ. ಆ ರೀತಿ ಏರ್ಪಟ್ಟು ಬಡಿಸ್ಬಿಟ್ಟ ಪರಮಾತ್ಮ. ಕಾರಣ ಅವನು ಬರಲಿಲ್ಲ. ಎಲುಬಿನ ತನಕ ಹೋಗಿ ನೋವು ಯಾತನೆ ನನ್ನನ್ನು ಚೆನ್ನಾಗಿ ನುಲಿದು ತೆಗಿತಾ ಇದೆ, ವಿರಹ ಯಾತನೆ. ಅದರಿಂದ ಬಿಡಿಸ್ಕೊಳ್ಳೋಣ ಅಂದರೆ ನನಗೊಂದು ದೋಣಿನೂ ಸಿಗ್ತಿಲ್ವಲ್ಲ. ಹೀಗಿರುವ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾದ್ರೆ ಆದರೆ ಆ ಪರಮಾತ್ಮ ಹೇಗಿದ್ದಾನೆ, ಅನ್ಬುಡೆಯಾರೆ ಪಿರಿವುರು ನೋಯ್ ಅದನಿಯು ಮರಿದಿ ಕುಯಿಲೆ. ವಿರಹದಲ್ಲಿ ಇರುವವರ ನೋವು ಎಂಥದ್ದು ಅನ್ನೋದು ನಿನಗೆ ಗೊತ್ತಿದೆ ಅಂದರೆ ಅರ್ಥ ಏನು, ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಅವನು ಆನಂದವಾಗಿ ಆರಾಮವಾಗಿದ್ದಾನೆ, ಆನಂದದಿಂದ ಸಂತೋಷವಾಗಿದ್ದಾನೆ. ನಾನು ಪಡುವ ಪಾಡು ಅವನಿಗೆ ಗೊತ್ತಾ. ಅವನು ಹೇಗಿದ್ದಾನೆ, ಪೊನ್ಬುರೈ ಮೇನಿ ಕರುಳ ಕೊಡಿಯುಡೈ. ಪೊನ್ಬುರೈ ಮೇನಿ ಬಂಗಾರದಂತಹ ಮೈಬಣ್ಣದಿಂದ ಚೆನ್ನಾಗಿ ಥಳಥಳಿಸುತ್ತಾ. ಬಂಗಾರದ ಮೈಬಣ್ಣ ಅಂದರೆ ಬಂಗಾರದಿಂದ ಆಗಿದ್ದಾನೆ ಅಂತ ಅರ್ಥವಲ್ಲ. ಸ್ಪೃಹಣೀಯವಾದ, ಕಾಂತಿಯುತವಾದ, ಪ್ರಕಾಶಮಾನವಾದ, ಉಜ್ವಲವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿದ ದಿವ್ಯಮಂಗಳ ವಿಗ್ರಹದಿಂದ ಅವನಿದ್ದಾನೆ. ಇವಳು ಭಾವನೆ ಏನು, ಪರಮಾತ್ಮನನ್ನ ವಿರಹದಲ್ಲಿ ತಾನು ಕೃಷ್ಣಳಾಗಿಬಿಟ್ಟಿದ್ದೇನೆ, ತಾನು ಸತ್ವವನ್ನು ಕಳ್ಕೊಂಡು ಬಿಟ್ಟಿದ್ದೇನೆ, ಕಾಂತಿ ಹೀನಳಾಗಿದ್ದಾನೆ, ಅವನು ಮಾತ್ರ ಚೆನ್ನಾಗಿದ್ದಾನೆ ಎಂಬುದು ಇವಳ ಭಾವ. ಆದರೆ ಇವಳಿಗಿಂತ ಅವನು ಕಾಂತಿಹೀನನಾಗಿದ್ದಾನೆ, ಇವಳಿಗಿಂತ ಅವನು ಅತ್ಯಂತ ದುರವಸ್ಥೆಯಲ್ಲಿದ್ದಾನೆ ಎಂಬ ಭಾವ ಇವಳಿಗಿಲ್ಲ. ಕಾರಣ ಹಾಗಿದ್ದಿದ್ರೆ ಅವನು ನನ್ನ ಬಳಿಗೆ ಓಡಿ ಬರ್ತಿದ್ದೆ. ಈಗ ಬರಲಿಲ್ಲ ಅಂದ್ರೇನು, ಅವನು ಆನಂದವಾಗಿದ್ದಾನೆ, ನಾನು ಕಷ್ಟಪಡ್ತಾ ಇದ್ದೀನಿ. ಆದ್ದರಿಂದ ಇದು ನನ್ನ ಸ್ಥಿತಿ. ಅಸ್ಥಿಯವರೆವಿಗೂ ಕೊರೆದು ನೋವನ್ನು ಅನುಭವಿಸುವ ದುಸ್ಥಿತಿ, ವ್ಯಾಧಿ ನನಗೆ. ಅವನೇ ಆಗಿದ್ದಾನೆ ಪೊನ್ಬುರೈ ಮೇನಿ, ಚೆನ್ನಾಗಿ ಭವ್ಯವಾಗಿ ಪ್ರಕಾಶಿಸತಕ್ಕಂತಹ ದಿವ್ಯಮಂಗಳ ವಿಗ್ರಹದಿಂದ ಕೂಡಿದವನು ಆ ಪರಮಾತ್ಮ. ಅಂತಹ பொன்போல் திகழ்கிற வடிவும் தானுமாய் இந்த நிலை பிரிந்த போதும் வடிவு அப்படியே இருக்கும் ಎಂದು நினைக்கிறாள். ಅವನು ದಿವ್ಯಮಂಗಲ ವಿಗ್ರಹ ಹಾಗೇ ಇರುತ್ತೆ ಅಂತ ಭಾವಿಸ್ತಾಳೆ. ಪಿರಿಂದ ಪೋದು ಅವನಿರುಕುಂಪಡಿ ತಾನು ಅರಿಯಾಳಿರೆ. ತನ್ನನ್ನು ಬಿಟ್ಟಿರುವಾಗ ಆ ಪರಮಾತ್ಮ ಎಷ್ಟು ವೇದನೆ ಪಡ್ತಾನೆ ಅನ್ನೋದು ಇವಳಿಗೆ ತಿಳಿದಿಲ್ಲ, ಸೀತೆಗೂ ತಿಳಿದಿಲ್ಲ. ಹನುಮಾನನ ಕೇಳ್ತಾಳೆ, ನನ್ನನ್ನು ಬಿಟ್ಟಿರುವ ರಾಮ ಹೇಗಿರ್ತಾನೆ ಅಂತ. ವ್ಯಾಖ್ಯಾತ ಬಹಳ ಸುಂದರವಾಗಿ ಹೇಳ್ತಾರೆ. ಎಲ್ಲ ಪತ್ನಿಯರಿಗೂ ಒಂದು ಆಸೆ ಅಂತೆ. ಏನು ಆಸೆ? ನಾನಿಲ್ಲದೇ ಇರಬೇಕಾದ್ರೆ ನಮ್ಮ ಪತಿ ಹೇಗಿರ್ತಾನೆ, ಇದನ್ನು ತಿಳಿದುಕೊಳ್ಳುವ ಆಸೆ. ಆ ರೀತಿ ಅವನು ಪಡುವ ಕಷ್ಟವನ್ನು ಇವಳು ಅರಿತಿಲ್ಲವಾದ್ದರಿಂದ ಅವಳು ಹೇಳ್ತಾಳೆ ಹಾಗೆ. ಆ ರೀತಿ ಅವನು ನೋವು ಪಡುವವನಾಗಿದ್ದರೆ ಅವನಿಗೂ ಶರೀರದಲ್ಲಿ ವೈವರಣ್ಯ ವಿವರಣತೆ ಏರ್ಪಟ್ಟಿದ್ದರೆ ಅವನು ಓಡಿ ಬರಬೇಕಾಗಿತ್ತಲ್ವಾ. ಅವನು ಬಂದು ನಿನ್ನ ಕಾಲಕ್ಕೆ ಬೀಳಬೇಕಾಗಿತ್ತು. ಕುಯಿಲೇ ನನ್ನನ್ನು ಅಂದಾಳ ಜೊತೆ ಸೇರಿಸ್ಬಿಡು ಅಂತ ಅವನು ನಿನ್ನ ಕಾಲಕ್ಕೆ ಬೀಳಬೇಕಾಗಿತ್ತು. ಆದರೆ ಅವನು ಬರಲಿಲ್ಲ. ನಿನ್ನ ಕಾಲನ ಹಿಡಿತಿರೋದು ಯಾರು? ನಾನು. ಆದ್ದರಿಂದ ಇದು ನನಗೆ. ಆದರೆ ಅವನಿಗೆ ಒಂದು ಗುಣ ಇದೆ. ಅದು ಏನು ಗುಣ? ಆರ್ತ ರಕ್ಷಣೆ. ತನ್ನನ್ನು ಯಾರು ಶರಣಾಗತಿ ಮಾಡ್ತಾರೆ, ತನ್ನಲ್ಲಿ ಯಾರು ಅಮಿತವಾದ ಪ್ರೀತಿಯನ್ನು ಉಳ್ಳವರಾಗಿರ್ತಾರೆ, ಅವರನ್ನು ಅವನು ಕೈ ಬಿಡೋದಿಲ್ಲ. ಅದು ಹೇಗೆ ಗೊತ್ತು ಅಂದರು, ನಾನು ಆರ್ತರನ್ನು ಕೈ ಬಿಡದವನು ಎಂಬುದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಒಂದು ಧ್ವಜ ಇಟ್ಕೊಂಡಿದ್ದಾನೆ, ಗರುಡ ಧ್ವಜ. ಕರುಳ ಕೊಡೆಯುಡೈ, ಗರುಡನನ್ನು ಕೊಡಿ ಧ್ವಜವಾಗಿ ಉಳ್ಳವನು. ಪೊನ್ಬುರೆ ಮೇನಿ ಕರುಳ ಕೊಡಿಯುಡೈ ಎಂಬುದಾಗಿ ಹೇಳ್ತಾಳೆ. ಪೊನ್ಬುರೆ ಮೇನಿ ಪ್ರಕಾಶಮಾನವಾದ ಜಾಜ್ವಲ್ಯಮಾನವಾಗಿರ್ತಕ್ಕಂತಹ ತನ್ನ ಆ ಶರೀರ ಕಾಂತಿಯಿಂದ ಕಂಗೊಳಿಸುವ ಅವನನ್ನು ಬಿಟ್ಟು ವಿರಹ ವೇದನೆ ಹೇಗಿರುತ್ತೆ ಅನ್ನೋದನ್ನು ನೀನು ಕಂಡಿದೀಯಾ, ಅರಿತಿದೀಯಾ? ಆ ಅರಿತ ಪ್ರಕಾರದಲ್ಲಿಯೇ ಅವನಿಗೆ ಹೋಗಿ ಹೇಳಿಬಿಟ್ಟು ಪೊನ್ಬುರೆ ಮೇನಿ ಕರುಳ ಕೊಡೆಯೊಡೈ
ಪುಣ್ಯನೈ ವರಕ್ಕೂವಾಯ್. ಆ ಗರುಡ ಧ್ವಜನಾಗಿ ಇದ್ದಾನೆ ಅವನು. ಆ ಧ್ವಜ ಏನು ಹೇಳ್ತಿದೆ? ಇವನೇ ಆರ್ತರಕ್ಷಕ, ಇವನೇ ಆಪದ್ಬಾಂಧವ, ಇವನೇ ನಿನಗೆ ರಕ್ಷಕ, ಇವನೇ ನಿನ್ನ ಆತ್ಮ ಎಂಬುದಾಗಿ ಆ ಧ್ವಜ ಹೇಳ್ತಾ ಇದೆಯಂತೆ. ಅಂತಹ ಧ್ವಜವನ್ನು ಉಳ್ಳಂತಹ ಆರ್ತರಕ್ಷಣೆಗೆ ಧ್ವಜ ಕಟ್ಕೊಂಡ್ರೆ ಸಾಕ, ಅದನ್ನು ಕೆಲಸದಲ್ಲಿ ತೋರಿಸ್ಬೇಕಲ್ವಾ, ಕಾರ್ಯದಲ್ಲಿ ತೋರಬೇಕಲ್ವಾ. ಧ್ವಜ ಏನೋ ಹಾಕೊಂಡ್ಬಿಟ್ಟಿದ್ದಾನೆ, ಆದರೆ ಇಲ್ಲಿಗೆ ಮಾತ್ರ ಕಾರ್ಯ ಮಾಡ್ತಿಲ್ವಲ್ಲ, ನನ್ನ ಕೈ ಬಿಟ್ಬಿಟ್ಟಿದ್ದಾನಲ್ಲ. ಇದು ಒಂದೊಂದು ಪದದಲ್ಲಿಯೂ ತನ್ನೊಡನೆ ಒಪ್ಪಿಟ್ಟೆ ಹೇಳ್ತಾಳೆ. ಆರ್ತರಕ್ಷಣೆಗಾಗಿ ಧ್ವಜವನ್ನು ಕಟ್ಟಿಕೊಂಡವನು ಆರ್ತಳಾದ ನನ್ನನ್ನು ರಕ್ಷಣೆ ಮಾಡದೆ ಬಿಟ್ಟಿದ್ದಾನಲ್ಲ, ಅಂತಹ ಪುಣ್ಯನೈ ವರಕ್ಕೂವಾಯ್. ಪುಣ್ಯ ಅಂದ್ರೇನು? ನಮಗೇನಾದರೂ ಒಂದು ಬೇಕಾದರೆ ಅದನ್ನು ಕೊಡುವ ಸಾಧನ. ಸ್ವರ್ಗ ಬೇಕಾ? ಅನೇಕ ಯಜ್ಞಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದವನಿಗೆ ಸ್ವರ್ಗ ಸಿಗುತ್ತೆ. ಹಾಗೆ ಅದೊಂದು ಮೌಲ್ಯ, ಬೇಕಾದ್ದನ್ನು ತಂದು ಕೊಡುವ ಸಾಧನ ಪುಣ್ಯ. ಹಾಗೆ ನನಗೆ ಬೇಕಾದದ್ದೇನು? ಭಗವತ್ ಸಂಶ್ಲೇಷ. ಆ ಭಗವತ್ ಸಂಶ್ಲೇಷವನ್ನು ಯಾರು ಕೊಡಬೇಕು? ಅವನೇ ಕೊಡಬೇಕು. ಆದ್ದರಿಂದ ನನ್ನ ಪಾಲಿಗೆ ಅವನೇ ನನ್ನ ಪುಣ್ಯ. ಪುಣ್ಯನೈ ವರಕ್ಕೂವಾಯ್ ಎಂಬುದಾಗಿ ಹೇಳ್ತಾಳೆ. ಅಂದರೆ ಆ ಪರಮಾತ್ಮ ಎಲ್ಲರಿಗೆ ಕೃಪೆ ಮಾಡುವ ಗುಣ ಇದೆ, ಆರ್ತರಕ್ಷಣೆ ಮಾಡುವ ಗುಣ ಅವನಿಗಿದೆ. ಆದರೆ ನೀನು ಅವನನ್ನೇನು ಸರಿಪಡಿಸಿ ಅವನಿಗೆ ಬುದ್ಧಿ ಹೇಳೋದು ಬೇಕಾಗಿಲ್ಲ. ಅವನಲ್ಲಿ ಅಡಗಿ ಬಿಟ್ಟಿರುವ ಆರ್ತರಕ್ಷಣೆ ಎಂಬ ಗುಣವನ್ನು ಸ್ವಲ್ಪ ಮೇಲಕ್ಕೆ ಎತ್ತು, ಅದನ್ನು ಒಂದು ಸ್ವಲ್ಪ ಪ್ರಚೋದನೆ ಮಾಡು, ಅಷ್ಟು ಸಾಕು. ಪುಣ್ಯನೈ ವರಕ್ಕೂವಾಯ್. ಅವನು ಯಾವರ್ಕೂ ಪುಣ್ಯನೇ. ಆಳ್ವಾರು ಹೇಳ್ತಾರೆ, ಎಲ್ಲರಿಗೂ ಅವನೇ ಸಾಧನ. ಪರಮಾತ್ಮನನ್ನು ಬಿಟ್ಟರೆ ಈ ಆತ್ಮನಿಗೆ ಮತ್ತೊಂದು ಸಾಧನ ಉಂಟ? ಅವನೇ ಸಾಧನ ಎಂದು ಭಾವಿಸೋದೇ ಶರಣಾಗತಿಯಲ್ಲವ. ತ್ವಮೇವ ಉಪಾಯಭೂತೋ ಮೇ ಭವ ಇತಿ ಪ್ರಾರ್ಥನಾಮತಿ ಶರಣಾಗತಿ ಎನ್ನುತ್ತಾರೆ ಸ್ವಾಮಿ ವೇದಾಂತ ದೇಶಿಕರು. ಅವನೇ ಸಾಧನ ಎಂಬುದಾಗಿ ಅವನ ಚರಣಾರವಿಂದಗಳನ್ನು ಆಶ್ರಯಣ ಮಾಡುವುದೇ ಶರಣಾಗತಿಯಲ್ಲವ. ಅಂದ ಮೇಲೆ ಆ ಶರಣಾಗತ ವಾತ್ಸಲ್ಯ ಅನ್ನೋ ಗುಣ ಅವನಿಗಿದೆ. ಆದರೆ ಈಗ ಅವನು ನನ್ನನ್ನು ಮರೆತು ಬಿಟ್ಟಿದ್ದಾನೆ. ಎಲೈ ಕೋಗಿಲೆಯೇ, ನೀನು ಹೋಗಿ ಆ ಅರ್ಥರಕ್ಷಣೆ ಎಂಬುದನ್ನು ನಂದಿ ಹೋಗ್ತಾ ಇರೋ ದೀಪದ ಆ ಬತ್ತಿಯನ್ನು ಮೇಲೆತ್ತುವಂತೆ ಸ್ವಲ್ಪ ಹೋಗಿ ನೀನವನನ್ನು பிறர் நோவுபட பொறுக்க மாட்டாதவன் நெஞ்சு திருத்த வேண்டா நீ சென்று ಕಿಣಕ್ಕ ಅಮಯುಂಕಾಣ್, ಸ್ವಲ್ಪ ಹೊತ್ತೆ ತೂಂಡಿಬಿಡು ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಆಂಡಾಳ್ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಈ ರೀತಿ ಎಲೈ ಕೋಗಿಲೆಯೇ, ಅವನೊಡನೆ ನನ್ನನ್ನು ಸೇರಿಸಬೇಕು ನೀನು. ಅನಂತರ ಇದಕ್ಕಿಂತ ಇನ್ನೇನು ಹೇಳಬೇಕು? ಆ ಕೋಗಿಲೆಯನ್ನು ಬೇಡ್ಕೊಳ್ತಾಳೆ, ನನ್ನ ಪರಿಸ್ಥಿತಿಯನ್ನು ನೋಡಿದೆಯಾ? ಎಷ್ಟು ದಿವ್ಯ ದೇಶಗಳಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಎಲ್ಲರಿಂದ ಆರಾಧನೆ ಮಾಡಿಕೊಳ್ಳುವುದಕ್ಕಾಗಿ ತಾನೇ ಪರಮಾತ್ಮ ಗುಡಿ ಗೋಪುರ ಮಠ ಮಂದಿರಗಳಲ್ಲೆಲ್ಲ ಹೀಗೆ ನೆಲೆಗೊಂಡಿದ್ದಾನೆ ಪರಮಾತ್ಮ. ಆದರೆ ನನ್ನ ಪರಿಸ್ಥಿತಿ ನೋಡಿದೆಯಾ? ಅವನ ಅರ್ಚಾಮೂರ್ತಿಯಾಗಿ ಯಾವ ದೇವಾಲಯದಲ್ಲಿ ಯಾವ ದಿವ್ಯ ಕ್ಷೇತ್ರದಲ್ಲಿದ್ದಾನೋ ಅಲ್ಲಿ ಹೋಗಿ ಅವನ ಸೇವೆ ಮಾಡುವ ಭಾಗ್ಯ ಕೂಡ ನನಗಿಲ್ಲ ಎಂಬ ಮಾತನ್ನ ಮುಂದಿನ ಪಾಶರದಲ್ಲಿ 5ನೆಯ ಪಾಶರದಲ್ಲಿ ಹೇಳ್ತಾಳೆ. மென்னடையன்னம் பறந்து விளையாடும் வில்லி புத்தூர் உறைவாந்தன் பொன்னடி கண்பதோராசையினால் என் பொறுகையற் கண்ணினை துஞ்சா என்னடிசிலொடு பாலமுதூட்டி எடுத்தவன் கோல கிளியை உன்னுடை தோழமை கொள்ளுவன் குயிலே ಉಲಹಳಂದಾನ್ ವರಕ್ಕೂವಾಯ್ ಎಂಬುದಾಗಿ ಆಚಾರ್ಯ ಸ್ಥಾನೀಯವಾದ ಕೋಗಿಲೆಯನ್ನು ಪ್ರಾರ್ಥನೆ ಮಾಡ್ತಾಳೆ. ನನ್ನ ಪರಿಸ್ಥಿತಿ ನೋಡು, ಎಲ್ಲ ಕಡೆಗಳಲ್ಲಿ ಅರ್ಚಾಮೂರ್ತಿಯಾಗಿ ದಿವ್ಯ ಕ್ಷೇತ್ರಗಳಲ್ಲಿ ಆ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಆದರೆ ಅಲ್ಲಿ ಹೋಗಿ ಕೂಡ ಅವನನ್ನು ಕಾಣುವ ಭಾಗ್ಯ ನನಗಿಲ್ಲವಾಯಿತು. ಹೇಗೆ ಅಂತಾಳೆ. ಮೆನ್ನಡೆ ಅನ್ನಂ, ಮಂದಗಮನವನ್ನು ಉಳ್ಳಂತಹ ಮೆನ್ನಡೈ, ಮಂದಗಮನವನ್ನು ಉಳ್ಳಂತಹ ಅನ್ನಂ, ಹಂಸ ಪಕ್ಷಿಗಳು ಪರಂದು ವಿಳೆಯಾಡು, ಎಲ್ಲ ಕಡೆಗಳಲ್ಲಿ ಹರಡಿ ಲೀಲಾವಿಹಾರವನ್ನು ಮಾಡ್ತಕ್ಕಂತಹ ಶ್ರೀವಿಲ್ಲಿಪುತ್ತೂರು ದಿವ್ಯಕ್ಷೇತ್ರ. ವಿಲ್ಲಿಪುತ್ತೂರು ಉರೈವಾನ್, ಶ್ರೀವಿಲ್ಲಿಪುತ್ತೂರಿನ ಎಲ್ಲ ಆ ಕೊಳಗಳು, ಆ ಎಲ್ಲ ಕಡೆ ಇರ್ತಕ್ಕಂತಹ ತಟಾಕಗಳಲ್ಲೆಲ್ಲ ಹಂಸ ಪಕ್ಷಿಗಳು ಮಂದವಾಗಿ ಚಲಿಸುತ್ತಾ ಆನಂದ ವಿಹಾರ ಮಾಡ್ತಾ ಇದೆಯಂತೆ. ಹಂಸ ಪಕ್ಷಿಗಳು ಅಂದ್ರೇನು? ಆಚಾರ್ಯರು ಕಾಮಕ್ರೋಧಗಳ ಸ್ಪರ್ಶವೇ ಇಲ್ಲದೆ ಇರತಕ್ಕಂತಹ
ನೀರಿನಲ್ಲಿದ್ದರೂ ನೀರು ಹಂಸ ಪಕ್ಷಿಯ ರೆಕ್ಕೆಗಳಿಗೆ ಅಂಟಿಕೊಳ್ಳಲ್ಲ. ಆ ರೀತಿ ಸಂಸಾರದಲ್ಲೇ ಇದ್ದರೂ ಸಾಂಸಾರಿಕವಾದ ಕ್ಲೇಶಗಳು ಅಂಟದಂತೆ ಪರಮಾತ್ಮನನ್ನೇ ಅನವರತ ಧ್ಯಾನ ಮಾಡ್ತಕ್ಕಂತಹ ಶುದ್ಧಾಂತಕರಣರಾದ ಆಚಾರ್ಯರುಗಳನ್ನು ಹಂಸ ಪಕ್ಷಿ ಅಂತ ಕರೀತಾರೆ. ನಮ್ಮ ಜಿಯರ್ಗಳನ್ನೆಲ್ಲ ಪರಮಹಂಸ ಪರಿವ್ರಾಜಕರು ಅಂತ ಕರಿತೀವಿ. ಹಂಸ ಅಂತ ಅವರನ್ನು ಕರಿತೀವಿ. ಅಂದರೆ ಸಾಂಸಾರಿಕವಾದ ಲೇಪವಿಲ್ಲದವರು, ಪರಮಾತ್ಮನನ್ನೇ ಅನವರತ ಧ್ಯಾನಿಸುವವರು. ಹಂಸ ಪಕ್ಷಿ ಬೆಳ್ಳಗಿರುತ್ತೆ. ಬಿಳುಪು ಅಂದ್ರೇನು? ಕಶ್ಮಲವೇ ಇಲ್ಲದ ಆ ಅಪ್ರತಿಹತವಾಗಿರ್ತಕ್ಕಂತಹ ನಿರ್ಮಲತ್ವ. ಆ ರೀತಿ ನಿರ್ಮಲರಾಗಿ ಇರ್ತಕ್ಕಂತಹ ಜ್ಞಾನಿಗಳು ಸಂಚಾರ ಮಾಡುವ ಶ್ರೀವಿಲ್ಲಿಪುತ್ತೂರು. ಇದು ಒಳಗಿನ ಅರ್ಥ. ಆದರೆ ಆಂಡಾಳ ಏನು ಹೇಳ್ತಾಳೆ? ಮೆನ್ನಡೆ ಅನ್ನಂ ಪರಂದು ವಿಳೆಯಾಡುಂ. ಆ ಉತ್ಕೃಷ್ಟವಾದ ಹಂಸ ಪಕ್ಷಿಗಳು ಲೀಲಾವಿಹಾರ ಮಾಡ್ತಕ್ಕಂತಹ ಆ ಶ್ರೀವಿಲ್ಲಿಪುತ್ತೂರಿನಲ್ಲಿ ಉರೈವಾನ್ ಶಯನ ಮಾಡ್ಕೊಂಡಿದ್ದಾನೆ. ಎಲ್ಲರಿಗೂ ದರ್ಶನ ಕೊಡುವುದಕ್ಕಾಗಿ ಆ ವೈಕುಂಠದಿಂದ ಕ್ಷೀರಾಬ್ದಿಗೆ ಬಂದು, ಕ್ಷೀರಾಬ್ದಿಯಿಂದ ಹೃದಯದಲ್ಲಿರುವವನು ಇಲ್ಲಿ ಬಂದು ಅರ್ಚಾಮೂರ್ತಿಯಾಗಿ ಶಯನ ಮಾಡಿಕೊಂಡಿದ್ದಾನೆ. ಅವನ ಹೊನ್ನಡಿ ಸ್ಪೃಹಣೀಯವಾಗಿ ಇರ್ತಕ್ಕಂತಹ, ಎಲ್ಲರಿಗೆ ಆಶ್ರಯಣೀಯವಾಗಿ ಇರ್ತಕ್ಕಂತಹ ಆ ಸುಂದರವಾದ ಆ ಪರಮಾತ್ಮನ ಪಾದಾರವಿಂದಗಳನ್ನು ಕಾಣ್ಬದೋರಾಶೈನಾಲ್, ಆ ಪರಮಾತ್ಮನ ಪಾದಾರವಿಂದಗಳನ್ನು ಕಾಣುವ ಆಸೆಯಿಂದ ನನ್ನ ಸುಂದರವಾಗಿ ಇರ್ತಕ್ಕಂತಹ ಅಗಲವಾದ ಕಣ್ಣುಗಳ ರೆಪ್ಪೆಗಳು ಮುಚ್ಚಲೇ ಇಲ್ಲವಲ್ಲ ಕೋಗಿಲೆಯೇ. ಆಂಡಾಳನ ಸ್ಥಳ ಯಾವುದು? ಶ್ರೀವಿಲ್ಲಿಪುತ್ತೂರು. ಇವಾಗ ಇವಳು ಹೇಳ್ತಾ ಇರೋ ಆ ಪರಮಾತ್ಮ ಅವನಾರು? ವಟಪತ್ರಶಾಹಿ ಆಲಿನಿಲಯಾನ್. ಅವನು ಶ್ರೀವಿಲ್ಲಿಪುತ್ತೂರಿನ ದೈವ. ಇವಳು ಅದೇ ಊರಲ್ಲೇ ಇದ್ದಾಳೆ. ನಿತ್ಯ ಪೆರಿಯಾಳವ್ರು ಹೋಗಿ ಪಲ್ಲಾಂಡ ಹಾಡ್ತಾರೆ. ಈ ಆಂಡಾಳು ಆ ಪರಮಾತ್ಮನ ದರ್ಶನವನ್ನು ಮಾಡೇ ಇಲ್ವಾ? ಆದರೆ ಇವಳೇನು ಹೇಳ್ತಾಳೆ? பொன்னடி ಕಾಣ್ಬದೋರಾಶೈನಾಲ್ ಎನ್ ಪೊರುಕಯ್ಯರ್ ಕಣ್ಣಿಣೆ ತುಂಜ. ನನ್ನ ಕಣ್ಣುಗಳ ರೆಪ್ಪೆಗಳು ಕೂಡಲೇ ಇಲ್ಲ ಕೋಗಿಲೆಯೇ ಎಂಬುದಾಗಿ ಹೇಳ್ತಾಳೆ. ಕಾರಣವೇನು ಅಂದರು? ಇಲ್ಲಿ ಸ್ವಾಮಿ ನಂಬಿಳ್ಳೈ, ಸ್ವಾಮಿ ನಂಜೀಯರನ್ನು ಕೇಳ್ತಾರಂತೆ. ಅದೇ ಕ್ಷೇತ್ರದಲ್ಲಿದ್ದಂತಹ ಆಂಡಾಳಳಿಗೆ ಅಲ್ಲಿಯೇ ಇರುವ ವಟಪತ್ರಶಾಹಿಗೆ ದರ್ಶನವಿಲ್ಲವ? ಯಾಕೆ ಆಂಡಾಳು ಈ ರೀತಿ ಹೇಳ್ತಾ ಇದ್ದಾಳೆ ಎಂಬುದಾಗಿ ಅವಳು ಕೇಳಿದಾಗ ಆ ಸ್ವಾಮಿ ನಂಜೀಯರು ಹೇಳ್ತಾರಂತೆ, ದೇವಾಲಯಕ್ಕೆ ಇವಳನ್ನು ಕರ್ಕೊಂಡು ಹೋದರೆ ಇವಳು ತಿರುಗಿ ಮನೆಗೆ ವಾಪಸ್ ಬರ್ತಾಳೆ, ಪ್ರಾಣದಿಂದ ಹಿಂತಿರುಗಿ ಬರ್ತಾಳೆ ಎಂಬ ನಂಬಿಕೆ ಇಲ್ವಂತೆ. ಆದ್ದರಿಂದ ಇವಳನ್ನು ದೇವಾಲಯಕ್ಕೆ ಕರೆದೊಯ್ಯಲಿಲ್ಲ ಎಂಬುದಾಗಿ ನಂಜೀಯರ ಉತ್ತರವನ್ನು ಕೊಡ್ತಾರಂತೆ. ಇಲ್ಲಿ ಎಂತಹ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ தனக்காக வந்து நிற்கிற விடத்திலே காணப்பெறாதே நோவப்பட்டு கண்ணுರಂಗಾದೆ இருந்தாள் என்றால் ಇದು ಸೇರುಂಪಡಿ ಎಂಗನೇ ಎನ್ನಿಲ್. ಶ್ರೀವಿಲ್ಲಿಪುತ್ತೂರಲ್ಲೇ ಇದ್ದಾಳೆ. ಆ ಶ್ರೀವಿಲ್ಲಿಪುತ್ತೂರಿನಲ್ಲಿರುವ ದೇವರನ್ನು, ಆ ಅರ್ಚಾಮೂರ್ತಿಯನ್ನು ನಾನು ನೋಡಲೇ ಇಲ್ಲ, ನೋಡುವ ಆಸೆಯಿಂದ ಕಣ್ರೆಪ್ಪೆಗಳು ಮುಚ್ಚಲಿಲ್ಲ ಎಂಬುದಾಗಿ ಆಂಡಾಳ್ ವಿರಹದಿಂದ ಶೋಕ ಪಡ್ತಾಳಲ್ಲ. ಇದು ಸೇರುಂಪಡಿ ಎಂಗನೇ ಎನ್ನಿಲ್. ಇದು ಹೇಗೆ ಸರಿ ಅಂತ ಕೇಳಿದ್ರೆ, ನಾನು ಜೀಯರೈ ಕೇಳ್ತೇನೆ. ಸ್ವಾಮಿ ನಂಬಿಳ್ಳೈ ನಂಜೀಯರನ್ನು ಕೇಳಿದ್ರಂತೆ. ಐತಿಕ್ಯವನ್ನು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಉಳ್ಳುಪ್ಪುಕ್ಕಾಲ್ ಕುರಿ ಅಳಿಯಾಮೆ ನಮ್ಮ ಇಪ್ಪೋಲ್ ಪೋರವಲ್ಲಳ್ ಅಲ್ಲಳ್. ಇವಳೇನಾದರೂ ದೇವಾಲಯದ ಒಳಗೆ ಹೋದರೆ ನಮ್ಮ ಹಾಗೆ ಯಾವ ವಿಕಾರವೂ ಏರ್ಪಡದೆ ಹೋಗಿದ್ದಕ್ಕಿಂತ ಹೆಚ್ಚಿಗೆ ಕಲ್ಲಾಗಿ ನಾವು ಹೊರಗಡೆ ಬರ್ತೀವಿ. ಆ ರೀತಿ ಯಾವ ವಿಕಾರವೂ ಏರ್ಪಡದೆ ಇವಳು ಹಾಗೇ ಹಿಂತಿರುಗಿ ಬರ್ತಾಳೆ ಎಂಬ ವಿಶ್ವಾಸವಿಲ್ಲ. ಆದ್ದರಿಂದ ಏನು ಹೇಳ್ತಾರೆ ಇಲ್ಲಿ? ಉಳ್ಳುಪ್ಪುಕ್ಕಾಲ್ ಕುರಿ ಅಳಿಯಾಮೆ நம்மை போலே போரவல்லள் அல்லள். ஸ்ரீ பரதாழ்வானை போலே மோகிப்பாள் ஒருத்தியாயித்து உள்ளே கொடுப்போதில் அந்த சீலகுணத்தை கண்டவாறே இவள் மோகித்து கிடக்கும், பின்னை இவளை இழக்க ஒண்ணாது என்று கொண்டு புக்கார்கள் இல்லை போல் காணும் என்று ಅರುಳಿ செய்தார். ಆದ್ದರಿಂದ ರಾಮ ಬರ್ತಾ ಇದ್ದಾನೇನೋ ಮಾತು ಕೇಳಿದ್ದೆ ಮೂರ್ಛೆ ಹೋಗ್ಬಿಟ್ಟ. ಆ ರೀತಿ ಮೂರ್ಛೆ ಹೋಗ್ತಾಳೆ. ಆ ಮೂರ್ಛೆಯಿಂದ ಹೇಳ್ತಾಳೋ ಹೇಳೋದೇ ಇಲ್ವೋ ಅದು ಗೊತ್ತಿಲ್ಲ. ಆದ್ದರಿಂದ ಇಂತಹ ಈ ಮಗುವನ್ನು ಕಳ್ಕೊಳ್ಬಾರ್ದು ಎಂಬುದಕ್ಕಾಗಿ ಇವಳನ್ನು ಆಲಯಕ್ಕೆ ಕೊಂಡು ಹೋಗಲೇ ಇಲ್ಲ ಎಂಬುದಾಗಿ ನಂಜೀಯರ ಉತ್ತರವನ್ನು ಕೊಟ್ಟರಂತೆ. ಆ ರೀತಿಯಾಗಿ ಇವಳು ಆ ವಟಪತ್ರಶಾಹಿಯ ಚರಣಾರವಿಂದಗಳನ್ನು ಕೂಡ ನಾನು ಕಾಣಲೇ ಇಲ್ಲವಲ್ಲ ಕೋಗಿಲೆಯೇ. ಇನ್ನು ನಾನು ಹೇಗೆ ಪರಮಾತ್ಮನನ್ನು ಪಡೆಯೋದು? ಅವನು ತಾನೇ ನನ್ನ ಹತ್ರ ಬರಬೇಕು.
ಹೇಗೆ ಬರ್ತಾನೆ? ನೀನು ಹೋಗಿ ಕರೆದುತ. ಇದನ್ನು ಹೇಳ್ತಾಳೆ. மென்னடையெண்ணம் பறந்து விளையாடும் வில்லிபுத்தூர் உறைவாந்தன் பொன்னடை காண்பதோர் ஆசையினால் என் பொರು ಕೈಯರ್ ಕಣ್ಣಿಲೆ ತುಂಜಾ. ಕಯಲ್ ಸುಂದರವಾದ ಮೀನಿನಂತೆ ಇರುವ ಕಣ್ಣುಗಳಂತೆ, ಕಯಲ್ ವಿಳಿ. ಆ ರೀತಿಯಾಗಿರುವ ಆ ನನ್ನ ಕಣ್ಣುಗಳು ರೆಪ್ಪೆ ಮುಚ್ಚಲೇ ಇಲ್ಲವಲ್ಲ. ಆದ್ದರಿಂದ ನಾನು ಹೇಗೆ ಆ ಪರಮಾತ್ಮನನ್ನು ನಾನು ಕಾಣುವುದು? ಎನ್ ಹೊರು ಕೈಯರ್ ಕಣ್ಣಿಣೆ ತುಂಜ. ಈ ರೀತಿಯಾಗಿ ಆ ಕಣ್ಣಿಣೆಗಳು ಮುಚ್ಚದೇ ಇರುವುದಕ್ಕೆ ಕಾರಣವಾದ ಆ ಸುಂದರಾಂಗನಾದ ಆ ಪರಮಾತ್ಮನನ್ನು ಈ ಕಣ್ಣಕ್ಕೆ ಇಲಕ್ಕಾನವನ್. ಹೇಗಿದೆ ಗೊತ್ತಾ? ನನ್ನ ಕಣ್ಣು ಎಷ್ಟು ಸುಂದರವಾಗಿದೆ. ಈ ನನ್ನ ಕಣ್ಣಿಗೆ ಸೋತು ನಾನು ಪಡೋ ಪಾಡಲ್ಲ, ಅವನು ಪಡಬೇಕು. ಅಯ್ಯೋ, ಇಂಥ ನಾಯಕಿಯನ್ನು ನಾನು ಪಡ್ಕೊಳ್ಳಿಲ್ವಲ್ಲ, ಇವಳು ನನಗೆ ಸಿಗಲಿಲ್ವಲ್ಲ ಅಂತ ಅವನು ಬಂದು ನಿನ್ನ ಕಾಲು ಹಿಡಿಬೇಕು. ಅವನು ವಿರಹ ವೇದನೆ ಪಡಬೇಕು, ಅವನು ಸಂಕಟ ಪಡಬೇಕು. ಅಷ್ಟು ಸುಂದರವಾದ ಕಣ್ಣು ನನ್ನದು. ರಾಮಪಟ್ಟನಲ್ಲವ ವಿನಾತಾಂ ಅಸಿತೆ ಕ್ಷಣ. ಆ ಸೀತೆ 1 ತಿಂಗಳಾದರೂ ನಾನು ಇರ್ತೀನಿ ಅಂದ್ಲು. ನಾನು ಅರೆ ನಜೀವೇಯಂ ಕ್ಷಣಮಪಿ ವಿನಾತಾಂ ಅಸಿತೆ ಕ್ಷಣ. ಹನುಮಾನೇ, ನನ್ನನ್ನು ಬಿಟ್ಟು 1 ತಿಂಗಳಾದರೂ ಇರ್ತೀನಿ ಅಂದ್ಲು ಸೀತೆ. ನಾನು ಕ್ಷಣ ಕೂಡ ಅವಳನ್ನು ಬಿಟ್ಟಿರಲಾರೆ ಅಂತಾನೆ. ಹಾಗೆ ಕ್ಷಣ ಕೂಡ ಬಿಟ್ಟಿರಲಾಗದಿರುವ ಕಣ್ಣ ಸೌಂದರ್ಯ ನನ್ನದು. ಇಂಥ ಕಣ್ಣ ಸೌಂದರ್ಯ ನನಗಿರುವಾಗ ನನಗಾಗಿ ಅವನು ಪಾಡುಪಡಬೇಕು. ಈಗೇನಾಯಿತು? ಅವನಿಗಾಗಿ ನನ್ನ ಕಣ್ಣ ರೆಪ್ಪೆಗಳು ಮುಚ್ಚದ ಸ್ಥಿತಿ ನನಗೆ ಬಂತಲ್ವಾ? ಇದರ ಅರ್ಥವೇನು? ನಾನು ಸ್ವತ್ತು, ಅವನು ಸ್ವಾಮಿ. ಸ್ವತ್ತನ್ನು ಪಡೆಯುವುದಕ್ಕೆ ಸ್ವಾಮಿ ಅಲ್ಲವಾ ಪ್ರಯತ್ನ ಪಡಬೇಕು? ನಾನು ಸ್ವತ್ತು. ನಾನು ಶರಣಾಗತಿ ಪ್ರಪತ್ತಿಯನ್ನು ಮಾಡಿ ಅಚಿತ್ತಿನಂತೆ ಅವನ ಪಾದದಲ್ಲಿ ಬಿದ್ದವಳು. ಈ ಅಚಿತ್ತಿನಂತೆ ಇರುವ ಈ ಅಚಿದ್ವತ್ ಪಾರತಂತ್ರ ನನಗೆ ಸ್ವರೂಪ. ಹೀಗಿರುವ ನನ್ನನ್ನು ಅವನು ಬಂದಲ್ವಾ ಕೈ ಹಿಡಿಬೇಕು? ಹಾಗೆ ಮಾಡಲಿಲ್ವಲ್ಲ ಎಂಬುದು ಈ ಮಾತಿನ ಅರ್ಥ. ನನಗಾಗಿ ಅವನು ಪರಿತಪಿಸಬೇಕು ಅಂದರೆ ಸ್ವತ್ತನ್ನು ಪಡೆಯುವುದಕ್ಕೆ ಸ್ವಾಮಿ ಪರಿತಪಿಸಬೇಕು. ಈಗೇನಾಗಿದೆ? ಸ್ವಾಮಿಗಾಗಿ ಸ್ವತ್ತು ಪರಿತಪಿಸ್ತಾ ಇದೆ. ಇದು ಅವನ ಸ್ವರೂಪಕ್ಕೂ ಉಚಿತವಲ್ಲ. ನನ್ನ ಆ ಪರಿಪೂರ್ಣವಾದ ಪಾರತಂತ್ರ ಸ್ವರೂಪಕ್ಕೂ ಉಚಿತವಲ್ಲ. ಈ ರೀತಿ ಆ ಪರಮಾತ್ಮನ ಸ್ವಾತಂತ್ರ್ಯಕ್ಕೂ ಬೆಲೆ ಇಲ್ಲ, ನನ್ನ ಪಾರತಂತ್ರಕ್ಕೂ ಬೆಲೆ ಇಲ್ಲದೆ ಆಯಿತಲ್ಲ. ಇದನ್ನು ಸರಿಪಡಿಸುವವರು ಯಾರು? ಆಚಾರ್ಯರುಗಳು. ಅಂತಹ ನೀನು ನನ್ನ ಬಳಿಗೆ ಅವನನ್ನು ಕರೆದುತ್ತಾ ಅಂತಾಳೆ. ಇಲ್ಲಿ ಹೇಳುವ ಮಾತಿನ ಅರ್ಥ ಇಷ್ಟೇ. ಈ ಕಣ್ಣಕ್ಕೆ ಇಲಕ್ಕಾನವನ್ ಪಡುಮತ್ತನೆತ್ತಾನ್ ಪಡ ನಿನ್ನಾಳಾಯಿತು. ಅವನು ಪಡೋ ಪಾಡಲ್ಲ, ನಾನು ಪಡ್ತಾ ಇದ್ದೀನಿ. ಸ್ವತ್ತನ್ನು ಸಂಪಾದನೆ ಮಾಡಬೇಕು ಅಂದರೆ ಸ್ವಾಮಿ ಕಷ್ಟಪಟ್ಟು ಕಾರ್ಯ ಮಾಡಬೇಕು. ಇಲ್ಲೇನಾಗಿದೆ? ಸ್ವಾಮಿ ಆರಾಮವಾಗಿ ಸಂತೋಷವಾಗಿದ್ದಾನೆ, ಸ್ವತ್ತಾದ ನಾನು ಪಡಬಾರದು ಪಾಡು ಪಡ್ತಾ ಇದ್ದೀನಿ. ಇದು ನ್ಯಾಯವಾಗೂ ಇಲ್ಲೇ ಎಂಬುದಾಗಿ ಕೇಳ್ತಾ ಇದ್ದಾಳೆ. ಈ ರೀತಿ ನೀನು ನನಗೇನಾದರೂ ಅವನನ್ನು ಕರೆತಂದು ಅವನೊಡನೆ ನನ್ನನ್ನು ಕೂಡಿಸಿದ್ದೇ ಆದರೆ ನಿನಗೊಂದು ಉತ್ತಮವಾದ ಬಹುಮಾನವನ್ನು ಕೊಡ್ತೇನೆ. ಏನು ಬಹುಮಾನ? ಆ ಕೋಗಿಲೆಗೆ ಏನು ಕೊಡಬಹುದು ಅಂತ ಕೇಳಿದ್ರೆ, ಇನ್ನಡಿಸಿಲೊಡು ಪಾಲಮುದೂಟ್ಟಿ ಎಡುತ್ತಯನ್ ಕೋಲ ಕಿಳಿಯೈ ಉನ್ನೊಡು ತೋಳಮೈಕೊಳ್ಳುವನ್ ಕುಯಿಲೇ. ನಾನು ಮೆತ್ತಗಿರುವ ಒಳ್ಳೆಯ ಪರಿಮಳಭರಿತವಾದ ಅನ್ನವನ್ನು ಒಳ್ಳೆಯ ಕ್ಷೀರದಲ್ಲಿ ಜೇನಿನಲ್ಲಿ ಅತ್ಯಂತ ಸ್ವಾದಿಷ್ಟವಾಗಿ ಮಾಡಿ ಅತಿ ಪ್ರೀತಿಯಿಂದ ತಿನ್ನಿಸಿ ಬೆಳೆಸಿ ಸಾಕಿ ಸಲಹಿದ ನನ್ನ ಮುದ್ದಾದ ಒಂದು ಗಿಣಿ ಇದೆ ನನ್ನ ಹತ್ರ. ಆ ಗಿಣಿ ನನಗೆ ಪ್ರಾಣ. ಅತ್ಯಂತ ಪ್ರೀತಿಯಿಂದ ನಾನು ಆ ಗಿಣಿಯನ್ನು ಉಪಲಾಲನೆ ಮಾಡಿದ್ದೀನಿ. ಇನ್ನಡಿಸಿಲೊಡು ಪಾಲು ಅಮುದು ಊಟಿ. ಆ ಅತ್ಯಂತ ಮೃದುವಾಗಿ ಮಧುರವಾಗಿ ನಾನು ಆ ಗಿಣಿಯನ್ನು ಸಾಕಿದ್ದೀನಿ. ಇಪ್ಪಡಿ ನಾನು ಉಪಲಾಳನಂ ಪಣ್ಣಿಕೊಂಡು ಪೋರ್ಗಿರ ಕಿಳಿಯೈ. ಎಂತಹದ್ದು! ಪಿರರೋಡು ತೋಳಮೈಕೊಳ್ಳುವುದಕ್ಕೆ ಅವಕಾಶವಿಲ್ಲದ ಪಡಿ ಶ್ಲಾಘಿತ್ತುಕೊಂಡು ಪೋರುಗಿರವೆನ್ ಕಿಳಿಯೈ. ಅದು ಬೇರೆಯವ್ರ ಜೊತೆ ಅದಕ್ಕೆ ಸಹವಾಸವೇ ಇಲ್ಲ. ಆ ಗಿಣಿಗೆ ಬೇರೆ ಯಾರೂ ಗೊತ್ತೇ ಇಲ್ಲ, ಕೇವಲ ನಾನು ಮಾತ್ರ ತಿಳಿದಿದೆ. ಆ ರೀತಿ ನನ್ನ ಉಪಲಾಲನೆಯಲ್ಲಿ, ನನ್ನ ಪ್ರೀತಿಯಲ್ಲಿ, ನನ್ನ ಪ್ರೇಮದಲ್ಲಿಯೇ ಅತ್ಯಂತ ಮುಚ್ಚಟೆಯಿಂದ ಬೆಳೆಸಲ್ಪಟ್ಟಂತಹ ಆ ನಿನ್ನ ಗಿಣಿ ಇದೆಯಲ್ಲ, ಅದನ್ನು ನಾನು ನಿನ್ನೊಡನೆ ಸ್ನೇಹ ಮಾಡುವುದಕ್ಕೆ ಕೊಟ್ಬಿಡ್ತೀನಿ. ನಿನ್ನ ಸ್ನೇಹವನ್ನು ಆ ಗಿಣಿಗೆ ಕೊಡ್ತೀನಿ. ಇಲ್ಲಿ ಒಂದು ಪದದ ಸ್ವಾರಸ್ಯವನ್ನು ವ್ಯಾಖ್ಯಾನ ತೋರಿಸ್ಕೊಡ್ತಾರೆ. ಇವಳೇನು ಹೇಳ್ತಾಳೆ? ಆ ಗಿಣಿ ನಿನ್ನೊಡನೆ ಸ್ನೇಹ ಮಾಡುವಂತೆ ಮಾಡ್ತೀನಿ ಅಂತ ಹೇಳಿಲ್ಲ, ಗಿಣಿಯೊಡನೆ ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ.
ಉನ್ನುಡೆ ತೋಳುಮೈ ವಿಪ್ಪನ್ ಅಂತ ಭಾಷಾ ಇಲ್ಲ. ಉನ್ನೋಡು ತೋಳಮೈ ಕೊಳ್ಳುವನ್ ಕುಯಿಲೆ. ಆ ಗಿಣಿನೂ ಬರುತ್ತೆ, ನಾನೂ ಬರ್ತೀನಿ ಅಂತಾಳೆ. ಅಂದರೆ ಏನರ್ಥ? ಇಲ್ಲಿ ವ್ಯಾಖ್ಯಾತ ಹೇಳ್ತಾರೆ. ರಹಸ್ಯಾರ್ಥ ಏನು ಅಂದರೆ, ಪರಮಾತ್ಮನನ್ನು ನಮಗೆ ಉಪಕರಿಸತಕ್ಕಂತಹ ಆಚಾರ್ಯರಿಗೆ ನಾವು ಏನು ಪ್ರತ್ಯುಪಕಾರ ಮಾಡೋಕ್ಕೆ ಸಾಧ್ಯ? ನಮಗೊಬ್ಬರು ಒಂದು ಕೊಟ್ಟರೆ ಅದನ್ನೇ ಅವ್ರಿಗೆ ತಿರುಗಿಸಿ ಕೊಟ್ಟಾದರೂ ಒಂದು ಪ್ರತ್ಯುಪಕಾರ ಮಾಡ್ಬೋದು. ಆದರೆ ಪ್ರಪಂಚದಲ್ಲಿರೋನು ಒಬ್ಬನೇ ಪರಮಾತ್ಮ. ಇನ್ನೊಬ್ಬ ಪರಮಾತ್ಮ ಇದ್ದರೆ ನಾವು ಅವನನ್ನು ಆಚಾರ್ಯರಿಗೆ ಕೊಟ್ಟು ಪ್ರತ್ಯುಪಕಾರ ಮಾಡ್ಬೋದು. ಒಬ್ಬನೇ ಪರಮಾತ್ಮನನ್ನು ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ನಾವು ಇನ್ಯಾವುದನ್ನು ಅವರಿಗೆ ಕೊಡೋದು ಮತ್ತೆ ಅಂದರೆ ಏನರ್ಥ? ಆಚಾರ್ಯರು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವೇ ಇಲ್ಲ. ಮತ್ತೇನು ಮಾಡೋದು? ಯಾವದಾತ್ಮಭಾವಿ ಅವರ ಪಾದದಲ್ಲಿ ಬಿದ್ದು ಅವರ ಸೇವೆ ಮಾಡುವುದರ ಹೊರತಾಗಿ ಬೇರಾವ ಪ್ರತ್ಯುಪಕಾರವೂ ಆಚಾರ್ಯನಿಗೆ ಇಲ್ಲ. ಆಚಾರ್ಯನಕ್ಕೆ ಒಂದು ಕೈಮಾರು ಇಲ್ಲೇನು ಏನೂ ಇಲ್ಲ. ಹನುಮಾನ್ ರಾಮ ವಿಜಯಿಯಾದ ಅಂತ ಬಂದು ಸೀತೆಯ ಮುಂದೆ ನಿಂತು ಆ ರಾವಣ ವಧೆಯ ವೃತ್ತಾಂತವನ್ನು ಹೇಳಿದಾಗ ನಿನಗೆ ಏನು ಕೊಡಲಿ ಅಂತ ಪರಿತಪಿಸ್ತಾಳೆ ಸೀತೆ. ಇಂಥ ಮಂಗಳ ವಾರ್ತೆ ತಂದೆಯಲ್ಲ. ಜಗದೀಶ್ವರಿ, ಅಷ್ಟೈಶ್ವರ್ಯಗಳಿಗೆ ಅಧೀಶ್ವರಿ, ಶ್ರೀಯಪತಿಯಾದ ನಾರಾಯಣನ ಪತ್ನಿ. ಅವಳು ಹೇಳ್ತಾಳೆ ನನ್ನ ಹತ್ರ ಏನೂ ಇಲ್ಲ ಕೊಡೋಕ್ಕೆ ಅಂತಾಳೆ. ಆಚಾರ್ಯನಿಗೆ ಕೊಡುವುದಕ್ಕೆ ಏನಾದರೂ ನಮ್ಮ ಬಳಿ ಉಂಟಾ? ಆಚಾರ್ಯನ್ ಚೈದ ಉಪಕಾರ ಮಾನವದೆ. ಈ ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಕೊಟ್ಟು ಮೋಕ್ಷ ಪುರುಷಾರ್ಥವನ್ನು ಕೊಟ್ಟು ಪರಮಾತ್ಮನೊಡನೆ ಈ ಆತ್ಮವನ್ನು ಕೂಡಿಸುವ ಆಚಾರ್ಯರಿಗೆ ಏನು ಉಪಕಾರವನ್ನು ನಾವು ಮಾಡೋಕ್ಕೆ ಸಾಧ್ಯ? ಅದರಿಂದ ಆಂಡಾಳು ಏನು ಹೇಳ್ತಾಳೆ? ಇದು ನನ್ನ ಗಿಣಿ, ಎನ್ ಕಿಳಿಯೈ ಅಂತಾಳೆ. ಅಂದರೆ ನನಗೆ ಸೇರಿದ್ದದು. ಆ ಗಿಣಿ ನನ್ನ ವಸ್ತು. ಆ ಗಿಣಿಯ ಜೊತೆ ನಾನೂ ಬರ್ತೀನಿ ಅಂದ್ರೇನು? ನಾನು, ನನ್ನದು ಎಲ್ಲವೂ ಕೂಡ ಆಚಾರ್ಯರಾದ ನಿಮ್ಮ ಪಾದಕ್ಕೆ ಸಮರ್ಪಣೆ. ಇದು ಅರ್ಥ. ಇನ್ನಡಿಸಿಲೊಡು ಪಾಲಮದುಟ್ಟಿ ಎಡುತ್ತಯನ್ ಕೋಲಕ್ಕಿಳಿಯೈ. ಸುಂದರವಾದ ಗಿಣಿ. ಈ ಲೋಕದಲ್ಲಿ ನಾವು ಏನೆಲ್ಲ ಸೇರಿಸ್ಕೊಂಡಿದ್ದೀವಿ, ಬಂಧು ವರ್ಗಗಳು, ಪದಾರ್ಥಗಳು, ಕಾರು, ಬಂಗ್ಲೆ, ಮಗಳು, ಗಂಡ, ಹೆಂಡತಿ, ತಾಯಿ, ತಂದೆ, ಏನೆಲ್ಲ ಏನು ಸುಂದರವಾಗಿದೆ. ಇದನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋದೇ ಇಲ್ಲ. ಹಾಗೆ ಸುಂದರವಾದ ಗಿಣಿ ಕೋಲಕ್ಕಿಳಿಯೈ. ಆದರೆ ಅದೆಲ್ಲವೂ ಕೂಡ ನಾನೂ ಕೂಡ ನಿಮ್ಮ ಚರಣಾರವಿಂದಗಳಿಗೆ ಸಮರ್ಪಣೆ. ನಿಮ್ಮ ದಾಸರು ನಾನು, ನನ್ನದು ಎಂಬುದು ಏನೇನಿದೆಯೋ ಆತ್ಮೀಯಗಳೆಲ್ಲವೂ ಕೂಡ ಆಚಾರ್ಯರ ಪಾದಗಳಿಗೆ ಸಮರ್ಪಿಸುವುದರ ಹೊರತಾಗಿ ಆಜೀವ ಪರ್ಯಂತ ಆಚಾರ್ಯ ಕೈಂಕರ್ಯ ಮಾಡುವುದರ ಹೊರತಾಗಿ ಬೇರೆ ಏನು ಉಂಟು? ಎಲೈ ಕೋಗಿಲೆಯೇ, ನಾನು, ನನ್ನದು ಎಲ್ಲವೂ ಕೂಡ ನಿಮ್ಮ ಚರಣಾರವಿಂದಗಳ ಸೇವೆಗೆ ಎಂಬುದನ್ನು ಹೇಳ್ತಾಳೆ. ಇನ್ನಡಿಸಿಲೊಡು ಪಾಲಮದುಟ್ಟಿ ಎಡುತ್ತಯನ್ ಕೋಲಕ್ಕಿಳಿಯೈ. ಉನ್ನೊಡು ತೋಳಮೈ ಕೊಳ್ಳುವನ್ ಕುಯಿಲೆ. ಕೊಳ್ಳುವನ್ ಅಂದ್ಲು, ವಿಪ್ಪನ್ ಅನ್ಲಿಲ್ಲ. ಅಂದರೆ ಗಿಣಿಗೂ ನಿನಗೂ ಸ್ನೇಹ ಮಾಡಿಸ್ತೀನಿ ಅನ್ಲಿಲ್ಲ. ಕೊಳ್ಳುವೇನಂದ್ರೇನು? ಗಿಣಿ ಜೊತೆ ನಾನು ಬರ್ತೀನಿ. ನಾನು, ನನ್ನದು ಎಲ್ಲವೂ ಕೂಡ ಎಲೈ ಕೋಗಿಲೆಯೇ ನಿನ್ನ ಚರಣಾರವಿಂದಗಳ ಸೇವೆಗೆ, ಅಂದರೆ ಆಚಾರ್ಯ ಕೈಂಕರ್ಯಕ್ಕಾಗಿ ಎಂಬ ಒಂದು ಅರ್ಥವನ್ನು ಆಂಡಾಳ್ ಅದ್ಭುತವಾಗಿ ಇಲ್ಲಿ ತಿಳಿಸ್ತಾಳೆ. ಇನ್ನಡಿಸಿಲೊಡು ಪಾಲಮದುಟ್ಟಿ ಎಡುತ್ತಯನ್ ಕೋಲಕ್ಕಿಳಿಯೈ. ಉನ್ನೊಡು ತೋಳಮೈ ಕೊಳ್ಳುವನ್ ಕುಯಿಲೆ. ಉಲಹಳಂದಾನ್ ವರಕ್ಕೂವಾಯ್. ಉಲಹಳಂದಾನ್ ತ್ರಿವಿಕ್ರಮಾವತಾರವನ್ನು ಮಾಡಿ ಎಲ್ಲರ ತಲೆಯ ಮೇಲೆ ಕಾಲಿಟ್ಟ. ವಸಿಷ್ಠ ಚಂಡಾಳ ಭೇದಮರ ಅಂತಾರೆ. ಇವರು ಉತ್ಕೃಷ್ಟರಾದ ಆಚಾರ ಪ್ರಧಾನರಾದ ವಸಿಷ್ಠರು. ಇವನು ಚಂಡಾಳ, ಇವನು ಪುಣ್ಯಶಾಲಿ, ಇವನು ಪಾಪಿ, ಇದು ಉತ್ತಮವಾದ ಮೃಗ, ಇದು ನೀಚವಾದ ಮೃಗ ಎಂಬ ಭೇದ ಭಾವವನ್ನು ನೋಡಿದನ. ಎಲ್ಲರ ತಲೆಯ ಮೇಲೂ ತನ್ನ ಪಾದವನ್ನು ಇಟ್ಬಿಟ್ಟ. ಅಂದರೆ ಉಚ್ಚ ನೀಚ ಭಾವಗಳನ್ನು ನೋಡದೆ, ಯಾವುದು ತ್ಯಾಜ್ಯ ಯಾವುದು ಉಪಾದೇಯ ಎಂಬುದನ್ನು ಕೂಡ ಗಮನಿಸದೆ ಎಲ್ಲರ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟವನು ತ್ರಿವಿಕ್ರಮ ಉಲಹಳಂದಾನ್. ಆದರೆ ಅವನ ಪಾದವನ್ನು ಇಟ್ಟದ್ದು ಕೂಡ ಯಾರಿಗೂ ತಿಳಿಯಲೇ ಇಲ್ಲ. ಮಗುಗೆ ನಿದ್ರೆ ಬಂದ್ಬಿಟ್ಟಿರುತ್ತೆ. ಪ್ರತಿನಿತ್ಯ ತಾಯಿ ಬಂದು ಮಗುವನ್ನು ತಟ್ಟಿ ಮಲಗಿಸ್ತಾಳೆ. ಅವಳು ಮಲಗಿಸಿದ್ರೆ ಆ ಮಗು ನಿದ್ರೆ ಮಾಡುತ್ತೆ. ಒಂದು ದಿನ ಇವಳು ಯಾವುದೋ ಕಾರ್ಯಾರ್ಥವಾಗಿ ಇರ್ತಾಳೆ, ಮಗು ತಾನೇ ಹೋಗಿ ಮಲ್ಕೊಂಡ್ಬಿಡ್ತು. ಈ ತಾಯಿ ಆಮೇಲೆ ಹೋಗಿ ಮಲ್ಕೊಂಡು ಆ ಮಗುವಿಗೆ ಸ್ತನ್ಯಪಾನ ಮಾಡಿಸಿ ಆ ಮಗುವನ್ನು ಮತ್ತೆ ತಟ್ಟಿ ಮಲಗಿಸ್ತಾಳಂತೆ. ಮಗು ಮಲಗಿದೆಯಲ್ಲ ಮತ್ತ್ಯಾಕೆ ಅಂದರು. ಆ ಮಗುವಿಗೆ ಸ್ತನ್ಯಪಾನ ಮಾಡಿಸ್ದೆ ಆ ಮಗುವನ್ನು ತಟ್ತಾ ಹೋದರೆ ಇವಳಿಗೆ ನಿದ್ರೆ ಬರೋಲ್ವಂತೆ. ಇದು ತಾಯಿಯ ವಾತ್ಸಲ್ಯವಲ್ಲವ? ಹಾಗೆ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡಲಿ ಬಿಡಲಿ,
ನಮ್ಮನ್ನು ಸ್ಪರ್ಶಿಸಬೇಕು, ನಮ್ಮೊಡನೆ ಕೂಡಬೇಕು ಅನ್ನೋ ಆಸೆ ಅವನಿಗಿದೆಯಂತೆ. ಅದಕ್ಕಾಗಿ ನಮಗದರ ಅರಿವಿದೆಯೋ ಇಲ್ಲವೋ ತನ್ನ ಪಾದಗಳಿಂದ ನಮ್ಮೆಲ್ಲರನ್ನ ನೇವರಿಸಿದ ಪರಮಾತ್ಮ. ಇಂತಹ ವಾತ್ಸಲ್ಯಪೂರ್ಣನಾದವನು ಉಲಹಳಂದ. ತಲೆ ಮೇಲೆ ಕಾಲಿಟ್ಟಲ್ಲ, ನಮ್ಮ ತಲೆ ಮೇಲೂ ಕಾಲಿಟ್ಟಿದ್ದಾನೆ. ನಮಗೇನಾದರೂ ಅದರ ಅರಿವಿದೆಯಾ? ನಮಗೆ ಅರಿವಿರಲಿ ಬಿಡಲಿ ಎಲ್ಲರ ತಲೆಯ ಮೇಲೆ ತನ್ನ ಪಾದಗಳನ್ನು ಇಟ್ಟು ಇದು ಎಲ್ಲವೂ ಕೂಡ ನನ್ನದು ಎಂಬುದಾಗಿ ತನ್ನ ಪಾದಗಳ ಅಂಕಿತವನ್ನು ಒತ್ತಿದನಲ್ಲ. ಹಾಗೆ ಒತ್ತಿದರಲ್ಲಿ ನಾನು ಇದೀನಲ್ಲ, ಆದರೆ ಈಗ ನನ್ನ ಕೈ ಬಿಟ್ಬಿಟ್ನಲ್ಲ. ಆ ಉಲಹಳಂದಾನಾಗಿ ಎಲ್ಲರ ಮೇಲೆ ವಾತ್ಸಲ್ಯ ತೋರಿ ಎಲ್ಲರ ತಲೆಯ ಮೇಲೆ ಪಾದವನ್ನಿಟ್ಟ ಆ ತ್ರಿವಿಕ್ರಮನಿಗೆ ನನ್ನ ನೆನಪು ಬರಲಿಲ್ಲವಾ ಈಗ? ಎಲೈ ಕೋಗಿಲೆಯೇ ವರಕ್ಕೂವಾಯ್. ಆ ಉಲಹಳಂದಾನ್ ಅವನಿದಾನಲ್ಲ, ಅವನನ್ನ ಹೋಗಿ ಕರೆದುತ್ತಾಳೆ ಆಂಡಾಳ್ ಅದ್ಭುತವಾಗಿ. ಉನ್ನೊಡತ್ತೋಳಮೈಕೊಳ್ಳುವನ್ ಕುಯಿಲೆ ಉಲಹಳಂದಾನ್ ವರಕ್ಕೂವಾಯ್. ಉಲಹಳಂದಾನ್ ಲೋಕವನ್ನೆಲ್ಲ ಅಳೆದವನು. ಅಂತಹ ಲೋಕವನ್ನೆಲ್ಲ ಅಳೆದಂತಹ ಆ ಪರಮಾತ್ಮನಾಗಿ ಇರ್ತಕ್ಕಂತಹ ಪರಮ ವಾತ್ಸಲ್ಯಶೀಲನಾಗಿರ್ತಾನಲ್ಲ, ಅಂತಹವನನ್ನು ನನ್ನ ಬಳಿಗೆ ಕರೆದುತ್ತಾ ಕುಯಿಲೆ, ಹಾಗೆ ತಂದೆಯಾದರೆ ನಾನು ಆತ್ಮಾತ್ಮೀಯಗಳೆಲ್ಲವೂ ಯಾವದಾತ್ಮಭಾವಿ ನಿಮ್ಮ ಚರಣಾರವಿಂದಗಳ ಸೇವೆಗೆ ಮೀಸಲು ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಹೇಳುವುದಾಗಿ ಭಾವ. ಅನಂತರ 6ನೆಯ ಪಾಶದಲ್ಲಿ ಹೇಳ್ತಾಳೆ, ಆ ಪರಮಾತ್ಮ ಅವನು ಪ್ರಯತ್ನಪಟ್ಟು ನನ್ನನ್ನು ಪಡಿಬೇಕು, ನಾನು ಪ್ರಯತ್ನಪಟ್ಟು ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಲ್ಲ, ಇದು ಹೇಗಿದೆ? ಎತ್ತಿಶಯಂ ಅಮರರ್ ಕಪಣಿಂದೇತ್ತಂ ഇരുടീകേശൻ വലിശയ്യ മുത്തന്നവൻ മുറൽ ശയ്യവായും മുലയും അളകളിന്തേൻ നാൻ കൊത്തലർക്കാവിൽ പുതുമണം നാര கண்படை கொள்ளும் இளங்குயிலே எம் தத்துவனை வரக்கூ ಹಿತ್ತಿಯಾಗಿಲ್ ತಲೆಯಲ್ಲಾಲ್ ಕೈಮಾರಿಲೇನೆ ಎಂಬುದಾಗಿ ಹೇಳ್ತಾಳೆ. ಹೇಗಿದೆ ನನ್ನ ಪರಿಸ್ಥಿತಿಯನ್ನು ಕಂಡೆಯ? ನನ್ನ ವಕ್ಷಸ್ಥಳ, ನನ್ನ ಸುಂದರವಾದ ತುಟಿಗಳು, ನನ್ನ ಆ ಮುತ್ತಿನ ಸಾಲಿನಂತಿರುವ ಧವಳ ಪಂಕ್ತಿಯ ಸುಂದರವಾದ ಮುಗುಳ್ನಗೆ, ಇದು ಎಲ್ಲವನ್ನ ಅವನು ಸೂರ ಮಾಡಿಬಿಟ್ಟ. ಹೇಗೆ ಅಂದರೆ ಹಿಂದಿನ ಭಾಷೆದಲ್ಲಿ ಏನು ಹೇಳ್ತಾಳೆ? ಉಲಹಳಂದಾನ್ ಅಂತಾಳೆ. ಉಲಹಳಂದಾನ್ ಎಂದರೆ ತ್ರಿವಿಕ್ರಮನಾದವನು. ಏನು ಅರ್ಥ ಅಂದರು? ತ್ರಿವಿಕ್ರಮ ಏನು ಮಾಡ್ದ ಅಂದ? ಬಲಿಗೆ ಏನನ್ನೂ ಬಿಡದಂತೆ ಎಲ್ಲವನ್ನು ತೆಗೆದುಕೊಂಡು ಬಿಟ್ಟ. ಒಂದು ತಿಲ ಮಾತ್ರವಾದರೂ ಬಲಿಗೆ ಬಿಟ್ಟನ? ಇಲ್ವಲ್ಲ. ಇವನು ಕೇಳಿದ್ದು 3 ಅಡಿ, ತೆಗೆದುಕೊಂಡದ್ದು ಎಲ್ಲ ಲೋಕವನ್ನೇ. ಏನನ್ನೂ ಬಿಡದಂತೆ ಎಲ್ಲವನ್ನ ಪರಿಪೂರ್ಣವಾಗಿ ಅಶೇಷವಾಗಿ ವಶ ಮಾಡಿಕೊಂಡವನು ಉಲಹಳಂದಾನ್. ತ್ರಿವಿಕ್ರಮ ಅಂದರೆ ಯಾರು? ಕೊಡೋವ್ರಿಗೆ ಏನೂ ಬಿಡದೆ ವಸೂಲು ಮಾಡೋನು ಅನ್ನೋ ಅರ್ಥ. ಏನನ್ನೂ ಬಿಡದೆ ಅಶೇಷವಾಗಿ ಎಲ್ಲವನ್ನ ಕೊಡುವವರ ಬಳಿಯಲ್ಲಿ ತೆಗೆದುಕೊಳ್ಳುವವನು ಆ ಉಲಹಳಂದಾನ್. ಅವನು ಏನು ಮಾಡ್ದ? ನನ್ನ ಸೌಂದರ್ಯವೆಲ್ಲ ತೆಗೆದುಕೊಂಡ್ಬಿಟ್ಟ. ನನ್ನ ವಕ್ಷಸ್ಥಳದ ಸೌಂದರ್ಯ, ನನ್ನ ಸುಂದರವಾದ ಆ ಮುತ್ತಿನಂತಹ ಆ ಒಂದು ಮುಗುಳ್ನಗೆ, ಆ ನನ್ನ ಮಂದಸ್ಮಿತ, ಇದು ಎಲ್ಲವನ್ನು ತೆಗೆದುಕೊಂಡ್ಬಿಟ್ಟ. ಅದು ಹೇಗೆ? ನಿನ್ನ ಇಂದ್ರಿಯಗಳನ್ನು, ನಿನ್ನ ಶರೀರದ ಸೌಂದರ್ಯವನ್ನು ಅವನ್ಯಾಕೆ ತಗೊಂಡ ಅಂದ? ಈರುಡೀಕೇಶನ್ ವಲಿಶಯ್ಯ. ಈರುಡೀಕೇಶನ್ ಅಂದರೆ ಯಾರು? ಹೃಷಿಕೇಶ ಅಂತ. ಹೃಷಿಕೇಶ ಅಂದ್ರೇನು? ಇಂದ್ರಿಯಗಳ ಒಡೆಯ ಅಂತ ಅರ್ಥ. ಹೃಷಿಕ ಎಂದರೆ ಇಂದ್ರಿಯಗಳು, ಹೃಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ. ಎಲ್ಲರ ಇಂದ್ರಿಯಗಳಿಗೆ ಅವನು ಒಡೆಯ, ಅವನ ವಸ್ತು ಎಲ್ಲನ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟ. ನನ್ನದಾದ ಎಲ್ಲವನ್ನ, ಸರ್ವಸ್ವವನ್ನೂ ಕೂಡ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟ. ಕೇವಲ ನನ್ನ ಮನಸ್ಸು ಮಾತ್ರವಲ್ಲ, ನನ್ನ ಶರೀರದ ಸೌಂದರ್ಯವನ್ನೆಲ್ಲ, ನನ್ನ ಅಂಗಸೌಷ್ಠವನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ಟ. ಶಯ್ಯವಾಯುಂ ಮುಲಯುಂ ಅಳಹಳಿಂದೇ ನಾನ್. ಕಾರಣ ಏನು? ವಿರಹ ಏರ್ಪಟ್ಟಾಗ ಅನ್ನಾಹಾರಗಳಿಲ್ಲ, ಅಲಂಕಾರಗಳಿಲ್ಲ, ಯಾವ ಉಪಲಾಲನವೂ ಇಲ್ಲ. ಶರೀರ ಎಲ್ಲ ಬಾಡು ಹೋಯ್ತು, ಶರೀರ ಎಲ್ಲ ಬಸವಳದು ಹೋಯ್ತು, ಎಲ್ಲ ಹೋಗ್ಬಿಡ್ತು. ಇದರಿಂದ ಏನು? ನನಗೇನು ನಷ್ಟ ಇಲ್ಲ, ಅವನಿಗೆ ನಷ್ಟ. ಕಾರಣ ಏನು? ನಾನು ಅವನ ಪತ್ನಿ, ನಾನು ಸುಂದರನಾಗಿದ್ದರೆ ಅವನಿಗೆ ಲಾಭ, ನನ್ನ ಸೌಂದರ್ಯವೆಲ್ಲ ಹೋದರೆ ಅವನಿಗೆ ನಷ್ಟ. ಅವನ ಸೊತ್ತನ್ನು ಅವನೇ ಕಳೆದುಕೊಂಡ್ಬಿಟ್ಟ ಅಂತಾಳೆ ಆಂಡಾಳ್. ಎತ್ತಿಶಯಂ ಅಮರಾರ್ಪಣಿಂದೇತ್ತಂ ಇರುಡೀಕೇಶನ್. ಎಲ್ಲ ದಿಕ್ಕುಗಳಲ್ಲಿ ಇರ್ತಕ್ಕಂತಹ ಸಮಸ್ತ ದೇವಾನುದೇವತೆಗಳೆಲ್ಲರೂ ಕೂಡ ಯಾವಾತನ ಪಾದಗಳಲ್ಲಿ ಬಂದು ತಲೆಯನ್ನು ಇಟ್ಟು ಪ್ರಣಾಮಗಳನ್ನು ಮಾಡ್ತಾರೋ ಅಂತಹ ಋಷಿಕೇಶ ಎಲ್ಲರಿಗೆ ಒಡೆಯ,
ಎಲ್ಲವನ್ನ ಆಳುವವನು, ಎಲ್ಲರ ಇಂದ್ರಿಯಗಳನ್ನು ಆಳುವವನು, ಎಲ್ಲರಿಂದ ನಮಸ್ಕರಿಸಲ್ಪಡುವವನು. ಹೀಗೆ ಎಲ್ಲರಿಂದ ನಮಸ್ಕರಿಸಲ್ಪಡುವುದರಿಂದ ಏರ್ಪಟ್ಟಂತಹ ಶರುಕ್, ಆ ಒಂದು ಪರತ್ವದಿಂದ ನನ್ನನ್ನೇನಾದರೂ ನೋಡ್ದೇ ಇದ್ದಾನ? ತುಂಬ ಉನ್ನತ ಸ್ಥಿತಿಗೆ ಹೋಗ್ಬಿಟ್ರೆ ಕೆಳಗಡೆ ಇರೋರು ಕಾಣಲ್ಲ. ಆ ರೀತಿ ಎಲ್ಲ ದೇವತೆಗಳು ಬಂದು ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾರಲ್ವಾ, ಆ ಪರತ್ವದ ಶರುಕ್ ಅದರಿಂದ ಏನಾದರೂ ನನ್ನ ನೋಡ್ದೇ ಇದ್ದಾನ? ಆದರೆ ನಷ್ಟ ಯಾರಿಗೆ? ನೋಡದೇ ಇದ್ದಿದ್ದರಿಂದ ನನ್ನ ಸೌಂದರ್ಯವೆಲ್ಲ ಹೋಯಿತು. ಈಗ ನಷ್ಟ ಯಾರಿಗೆ? ಅವನಿಗೆ. ಆದರೆ ಇದರ ಅರಿವೇ ಇಲ್ಲದೆ ಇದ್ದಾನಲ್ಲ ಅವನು. ಕೊತ್ತಲರ್ಕಾವಿಲ್ ಮಣಿತ್ತಡಂ ಕಣ್ಪಡೆಕೊಳ್ಳುಂ ಇಳಂಕುಯಿಲೇ. ಕೊತ್ತಲರ್ಕಾವಿಲ್, ಸುಂದರವಾಗಿ ಪುಷ್ಪಗಳು ಅರಳಿ ಜೇನು ತುಂಬಿಕೊಂಡಿರ್ತಕ್ಕಂತಹ ಸುಂದರವಾದ ಹೂವುಗಳಿಂದ ಕೂಡಿದ ತೋಟ, ಕಾಡಿನಲ್ಲಿ ಅತ್ಯಂತ ಸುಂದರವಾದ ಮೆತ್ತಗೆಯ ಹಾಸಿಗೆಯಲ್ಲಿ ಕಣ್ಪಡೆಕೊಳ್ಳುಂ, ಆನಂದದಿಂದ ನಿದ್ರೆಯನ್ನು ಮಾಡ್ತಕ್ಕಂತಹ ಇಳಂಕುಯಿಲೆ, ಪುಟ್ಟದಾದ ಮರಿಕೋಗಿಲೆಯೇ ಎಂಬುದಾಗಿ ಬಹಳ ಪ್ರೀತಿಯಿಂದ ಸಂಬೋಧನೆ ಮಾಡ್ತಾಳೆ. ಆ ಕೋಗಿಲನ್ನು, ಇವಳು ಕೆಲಸ ಆಗಬೇಕಲ್ವ, ಕೋಗಿಲೆಯನ್ನು ಕೊಂಡಾಡ್ತಾಳೆ. ಕೊತ್ತಲರ್ಕಾವಿಲ್ ಮಣಿತ್ತಡಂ ಕಣ್ಪಡೆಕೊಳ್ಳುಂ ಇಳಂಕುಯಿಲೆ. ಆ ಸುಂದರವಾದ ತೋಟದಲ್ಲಿ ಆರಾಮವಾಗಿ ಆನಂದದಿಂದ ನಿದ್ರಿಸತಕ್ಕಂತಹ ಎಳೈ ಕುಯಿಲೆ ಎಂತತ್ತುವನೆ ವರಕ್ಕೂ ಹಿತ್ತಿಯಾಯಿಲ್. ತತ್ತುವನೆ ಅಂತಾಳೆ. ತತ್ವ ಅಂದರೆ ಏನು? ಇರುವಿಕೆ, ಶಾಶ್ವತವಾಗಿ ಇರುವಿಕೆ ಅಂದರೆ ಏನು? ಅವನಿದ್ರೆ ನನಗೆ ಸತ್ತೆ, ನನ್ನ ಆತ್ಮದೊಳಗೆ ಅವನಿದಾನ, ಈ ಆತ್ಮ ಅನ್ನೋ ವಸ್ತು ಇದೆ. ಅವನು ಒಳಗಡೆ ಇಲ್ಲದೆ ಹೋದರೆ ಆತ್ಮಕ್ಕೆ ಸತ್ತೆಯೇ ಇಲ್ಲ, ಸ್ಥಿತಿಯೇ ಇಲ್ಲ. ಈ ರೀತಿ ಸಕಲಕ್ಕೂ ಕೂಡ ಸ್ಥಿತಿಯನ್ನು ಉಂಟು ಮಾಡುವ ಶಾಶ್ವತವಾದ ತತ್ವ ಅವನು. ಅವನೇ ನನ್ನ ಸ್ಥಿತಿಗೂ ಕಾರಣ. ನಾನು ಸತ್ತೆ ಬರುವುದಕ್ಕೂ ನನ್ನ ಶರೀರ, ನನ್ನ ಆತ್ಮ ಇವೆಲ್ಲವೂ ಕೂಡ ಒಂದು ಉಪಸ್ಥಿತಿ ಇದೆ ಅಂದರೆ ಅದಕ್ಕೆ ಅವನು ಕಾರಣ. ಅವನು ಬರದೇ ಹೋದರೆ, ಅವನ ಕೃಪೆ ಮಾಡದೆ ಹೋದರೆ, ಅವನಿಲ್ಲದೆ ಹೋದರೆ ನನಗೆ ಸ್ಥಿತಿಯೇ ಇಲ್ಲ. ನಾನು ಹೇಗೆ ಬದುಕೋದು? ನನಗೆ ಸತ್ತೆಯೇ ಇಲ್ಲ. ಆದ್ದರಿಂದ ಎನ್ ತತ್ತುವನೈ ಹೊರಕ್ಕೂ ಹಿತ್ತಿಯಾಯಿಲ್, ನನ್ನ ಸರ್ವೇಂದ್ರಿಯಗಳನ್ನು ಕೂಡ ಅಪಹಾರ ಮಾಡಿಬಿಟ್ಟ ಆ ಪರಮಾತ್ಮ ಸರ್ವೇಂದ್ರಿಯಗಳನ್ನು ಅಪಹಾರ ಮಾಡಿಬಿಟ್ಟು ನಾನು ಪಡೋ ಯಾತನೆನ ನೋಡಿ ಕೈ ತಟ್ಟಿ ನಗ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಏನು ಆಟ ಆಡ್ತಾನೆ? ಇದು ಒಂದು ಆಟದ ರೀತಿಯ, ಇದು ಒಂದು ಲೀಲೆಯ ಎಂಬುದಾಗಿ ಕೇಳ್ತಾಳೆ. ಕಾಟ್ಟಾನೆ ಮಿರುಕುಗಳೈ ಪಣ್ಣ. ಮಿರುಕು ಅಂದರೆ ಏನು? ಕೀಟ್ಲೆ ಮಾಡೋದು, ತಮಾಷೆ ಮಾಡೋದು, ಆಟ ಆಡೋದು. ಆ ರೀತಿ ಈ பரமாத்மா மிருக்குகளை என்னுடைய சர்வேந்திரியங்களையும் அபகரித்து மிருக்குகளை பண்ண முத்து போன்ற முருவலும் சிவந்த வாயும் அதரமும் ಓರಿಡಿ ಶಿವಪ್ಪುಂ ವೇಂಡಾದ ಮುಲೆಯುಂ ಅಳಗಳಿಂದೇನ್. ಸೌಂದರ್ಯವನ್ನೆಲ್ಲ ನಾನು ಕಳ್ಕೊಂಡು ಬಿಟ್ಟೆ. ಹೀಗಾಯ್ತಲ್ಲ ಎಂತತ್ತುವನೈ ನೀ ಸತ್ತಾ ಹೇತುವಾನವನ್ ವರುಂಪಡಿ ಕೂವವಲ್ಲೇ ಆಗಿಲ್. ನನ್ನ ಸತ್ತೆಗೆ ಕಾರಣವೇ ಅವನು ಬರದೇ ಹೋದರೆ ನನಗೆ ಸತ್ತೆಯೇ ಇಲ್ಲ, ನನಗೆ ಸ್ಥಿತಿಯೇ ಇಲ್ಲ. ಅವನನ್ನು ನೀನು ಕರೆದು ತಂದೆಯಾದರೆ ತಲೆಯಲ್ಲಾಲ್ ಕೈಮಾರಿಲೇನೆ ಎಂಬುದಾಗಿ ಹೇಳ್ತಾಳೆ. ಈ ತಲೆಯಲ್ಲಾಲ್ ಕೈಮಾರಿಲೇನೆ ಅಂದರೆ ಏನು? ಪೆತ್ತಿ ಅಂತ ಒಬ್ಬರು ಆಚಾರ್ಯರು ಶ್ರೀರಂಗ ಕ್ಷೇತ್ರದಲ್ಲಿ, ಅವರು ಬೇರೆ ಊರಿಗೆ ಹೋದಾಗ ಅಲ್ಲಿ ಕೆಲವು ಶ್ರೀ ವೈಷ್ಣವರು ಕೇಳಿದ್ರಂತೆ, ತಲೆಯಲ್ಲಾಲ್ ಕೈಮಾರಿಲೇನೆ ಅಂದರೆ ಏನರ್ಥ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನನ್ನ ತಲೆಯನ್ನೇ ಕತ್ತರಿಸಿ ನಿನ್ನ ಪಾದದಲ್ಲೇ ಇಡ್ತೀನಿ ಎಂಬುದು ಅರ್ಥ ಅಂತ. ಅದೇನೋ ಹೇಳಿಬಿಟ್ರು. ಆದರೆ ಅವರಿಗೆ ತೃಪ್ತಿ ಇಲ್ಲ. ನಾ ಹೇಳಿದ್ದು ಸರಿನಾ? ಒಬ್ಬರು ನಮ್ಗೆ ಉಪಕಾರ ಮಾಡಿರ್ತಾರೆ, ನನ್ನ ತಲೆ ಕತ್ತರಿಸಿ ಅವ್ರ ಪಾದದಲ್ಲಿಟ್ಟರೆ ಅವ್ರು ಮಾಡಿದ ಉಪಕಾರ ಅನುಭವಿಸೋರು ಯಾರು? ಆದ್ದರಿಂದ ತಲೆ ಕತ್ತರಿಸಿ ಇಡ್ತೀನಿ ಅನ್ನೋದು ಸರಿಯಾದ ಅರ್ಥ ಅಲ್ಲ. ಇದಕ್ಕೆ ಬೇರೆ ಏನೋ ಅರ್ಥ ಇದೆ, ನಾನು ತಪ್ಪು ಹೇಳಿದೆ ಅಂದ್ಬಿಟ್ಟು ಅವರು ಅಲ್ಲಿಂದ ಬಂದು ಸ್ವಾಮಿ ನಂಬಿಳ್ಳೆಯವರನ್ನು ಕೇಳಿದ್ರಂತೆ. ತಲೆಯಲ್ಲಾಲ್ ಕೈಮಾರಿಲೇನೆ ಅನ್ನೋದಕ್ಕೆ ನಂಜಿಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ? ನಂಬಿಳ್ಳೆಗೆ ನಂಜಿಯರ ಆಚಾರ್ಯರು ಇವರ ಹತ್ರ ಬಂದು ಕೇಳಿದ್ರಂತೆ, ಇದಕ್ಕೆ ಏನು ಉತ್ತರ ಎಂಬುದಾಗಿ ಹೇಳಿದಾಗ ಆಗ ನಂಬಿಳ್ಳೆ ಹೇಳಿದ್ರಂತೆ, ನೀ ಪಣ್ಣಿನ ಉಪಕಾರಕ್ಕೆ ಇತ್ತಲೆಯಾಲ್ ಶೈವದೊಂದುಂಡೋ. ನೀನು ಮಾಡಿದ ಉಪಕಾರಕ್ಕೆ ನಾನು ಪ್ರತ್ಯುಪಕಾರ ಮಾಡೋದು ಏನಾದರೂ ಈ ಲೋಕದಲ್ಲಿ ಇದೆಯಾ? ಎನ್ ತಲೆಯೈ ಉನಕ್ಕಾಕಿ ಕಾಲಮೆಲ್ಲ ಉನ್ ಕಾಲಿಲೆ ವಣಂಗಿ ವರ್ತಿಕ್ಕುಂ ನರ್ತனை என்றாள்.
ನಾನು ಪರಿಪೂರ್ಣವಾಗಿ ಈ ಆತ್ಮ, ಈ ಶರೀರ ಎಲ್ಲವನ್ನ ನಿಮ್ಮ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ನಿಮ್ಮ ಚರಣಾರವಿಂದಗಳ ಕೈಂಕರ್ಯದಲ್ಲಿಯೇ ಪೂರ್ಣವಾಗಿ ನನ್ನನ್ನು ಸಮರ್ಪಣೆ ಮಾಡಿಕೊಳ್ಳುವುದರ ಹೊರತಾಗಿ ಬೇರೆ ಏನು ತಾನೇ ಮಾಡಲು ಸಾಧ್ಯ ಎಂಬುದು ಆಂಡಾಳನ ಮಾತಿನ ಅರ್ಥ ಎಂಬುದಾಗಿ ನಂಜಿಯರಿಗೆ ಎಂಬುದಾಗಿ ನಂಬಿಳೆ ಹೇಳಿದ್ರಂತೆ. ಕೂಡಲೇ ಪೆತ್ತಿ ಹೇಳ್ತಾರಂತೆ, ತಿರುವಾಯ್ಮೊಳಿಯನ್ನು 11 ಬಾರಿ ಅವರ ಹತ್ರ ಕೇಳಿದೆ, ನಾಚ್ಯಾರ್ ತಿರುವಳಿಯನ್ನು ಕೇಳುವ ಭಾಗ್ಯ ಸಿಗಲಿಲ್ಲ. ಈಗ ಅವರು ಹೇಳಿದ ಅರ್ಥಗಳನ್ನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಹೀಗೆ ಅವರು ಹೇಳುವುದೆಲ್ಲ ನಿಮ್ಮಿಂದ ನನಗೆ ಕೇಳುವಂತಾಗಿ ಆ ಅರ್ಥಗಳನ್ನು ನಾನು ಲೋಕಕ್ಕೆ ತಿಳಿಸುವ ಭಾಗ್ಯ ನನ್ನದಾಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಆ ಪೆತ್ತಿ ಎಂಬ ಶ್ರೀ ವೈಷ್ಣವರು ಕೇಳ್ಕೊಂಡ್ರಂತೆ. ಆ ರೀತಿ ಅವರು ಹೇಳಿದ್ರಂತೆ, ತಲೆಯೆಲ್ಲ ಕೈಮಾರಿಲೇನೆ ಅಂತ. ಅದೇ ಮಾತನ್ನು ಇವರು ಹೇಳಿದ್ರಂತೆ. ಅಂದರೆ ಆಚಾರ್ಯರು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಿಲ್ಲ. ಅವರ ಚರಣಾರವಿಂದಗಳಲ್ಲಿ ಇದ್ದು ಅವರ ನಿಯಮನದಂತೆ ಅನವರತ ಅವರ ಸೇವೆ ಮಾಡುವುದರ ಹೊರತಾಗಿ ಬೇರೆ ಏನು ಉಂಟು? ಅದನ್ನು ನೀನು ನನ್ನ ಸತ್ತೆಗೆ ಕಾರಣವಾದ ಆ ಪರಮಾತ್ಮನನ್ನು ಕರೆದು ತಂದದ್ದೇ ಆದರೆ ಎಲ್ಲವೂ ನಿನ್ನ ಚರಣಾರವಿಂದಗಳಲ್ಲಿ ಸಮರ್ಪರಿಸಿ ನಿನ್ನ ದಾಸಾನುದಾಸನಾಗಿ ಆಚಾರ್ಯರೇ ನನ್ನನ್ನೇ ಸಮರ್ಪಣೆ ಮಾಡಿಕೊಳ್ತೇನೆ ಅಂತ ಹೇಳ್ತಾಳೆ. ಇದು ಕೋಗಿಲೆಗೆ ಆಂಡಾಳು ಹೇಳಿದ ಮಾತು. ಎಂ ತತ್ತುವனை வரக்கூ ಹಿತ್ತಿಯಾಗಿಲ್ ತಲೆಯೆಲ್ಲಾಲ್ ಕೈಮಾರಿಲೇನೆ ಎಂಬುದಾಗಿ ಹೇಳ್ತಾಳೆ. ಅದಕ್ಕೆ ಮೇಲೆ ನಾನು ಮಾಡೋದನ್ನೇ ಹೇಳಿದೆ, ಆದರೆ ನಿನಗೇನಾದರೂ ಒಂದು ಕೀರ್ತಿ ಬೇಕಲ್ವಾ? ನೀನಿಷ್ಟೆಲ್ಲ ಉಪಕಾರ ನನಗೆ ಮಾಡ್ತೀಯ, ನಿನಗೊಂದು ಕೀರ್ತಿ ಬೇಡವಾ? ಏನು ಕೀರ್ತಿ? ಉತ್ಕೃಷ್ಟವಾದ ಧರ್ಮವನ್ನು ನೆಲೆಗೊಳಿಸಿದ ಕೀರ್ತಿ ನಿನಗೆ ಬರುತ್ತೆ. ನೀ ಶಾಲತ್ತರುಮಂ ಪೆರುದಿ 7ನೇ ಪಾಶದಲ್ಲಿ ಹೇಳ್ತಾಳೆ, பொங்கிய பார்க்கடல் பள்ளி கொள்வானை புணர்வதோராசையினால் கொங்கை கிளர்ந்து குமைத்து குதுகலித்து ஆவியை ஆக்குலம் செய்யும் அங்குயிலே உனக்கென்ன மறைந்துறவு ஆழியம் செங்கமும் தண்டும் தங்கிய கையவனை வரக்கூಹಿತ್ತಿಯಾಗಿಲ್ ನೀ ಶಾಲತ್ತರುಮಂ ಪೆರುದಿ. ಪೊಂಗಿಯ ಪಾರ್ಕಡಲ್, ಇವನು ಶಯನ ಮಾಡಿಕೊಂಡ ಕೂಡಲೇ ಅಲೆಗಳು ಹೆಚ್ಚು ಹೆಚ್ಚು ಮೇಲಕ್ಕೆ ಅಬ್ಬರದಿಂದ ಹೇಳ್ತಾ ಇದೆಯಂತೆ ಕ್ಷೀರಸಾಗರ ಇವನ ಸ್ಪರ್ಶದಿಂದ. ಅಂತಹ ಪರಮಾತ್ಮ ಸ್ಪರ್ಶವನ್ನು ಪಟ್ಟು ಆನಂದದ ಅಲೆಗಳಿಂದ ಉಕ್ಕಿ ಹರಿಯುವ ಆ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡಿದ್ದಾನಲ್ಲ, ಅಂತಹ ಆ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ಬೇಕು, ಅವನನ್ನು ಹೊಂದಬೇಕು ಎಂಬತಕ್ಕಂತಹ ನಿರವಧಿಕವಾದ ಆಸೆ. ಆ ಆಸೆಗೆ ಒಂದು ಎಲ್ಲೆಯೇ ಇಲ್ಲ. ಅಂತಹ ಅಪ್ರತಿಹತವಾದ ನಿರವಧಿಕವಾದ ಓರಾಶೆಯಿನ ಅದ್ವಿತೀಯವಾದಂತಹ ತೃಪ್ತಿಯೇ ಆಗದೇ ಇರತಕ್ಕಂತಹ ಆಸೆಯಿಂದ ನನ್ನ ವಕ್ಷಸ್ಥಳಗಳು ಎದ್ದು ಅವನ ಆಲಿಂಗನವನ್ನು ಕೊಡು 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 ಅಂತ ನನ್ನನ್ನು ಇವುಗಳು ಹಿಂಸೆ ಪಡ್ತಾ ಇದೆ ಅಂತ ಆವಿಯೈ ಆಕುಲಂ ಶಯ್ಯಂ, ನನ್ನ ಶರೀರದ ಅವಯವಗಳೆಲ್ಲವೂ ಕೂಡ ನನ್ನ ಆತ್ಮವನ್ನು ಪೀಡಿಸ್ತಾ ಇದೆ. ಆ ಪರಮಾತ್ಮನ ಆಲಿಂಗನ ಬೇಕು 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 ಎಂಬುದಾಗಿ ಇಂದ್ರಿಯಗಳು ಅವಯವಗಳೆಲ್ಲ ನನ್ನನ್ನು ಆಕುಲಂ ಶಯ್ಯಂ ಹಿಂಸೆ ಪಡ್ತಾ ಇದೆ, ಪೀಡಿಸ್ತಾ ಇದೆ. ಅಂಕುಯಿಲೆ, ಅದ್ಯಾವುದೋ ಮರದ ಪೊಟ್ರೆ ಕೂತಿರ್ತಕ್ಕಂತಹ ಓ ಕೋಗಿಲೆಯೇ, ಉನಕ್ಕೆನ್ನ ಮರೆಯಿಂದುರೆವು, ಆ ಪೊಟ್ರೆನಲ್ಲಿ ಏನೋ ಮರೆಯಾಗಿ ಎಲ್ಲೋ ಕೂತ್ಕೊಂಡಿದೆಯಲ್ಲ ನೀನು, ಯಾಕೆ ಹೀಗೆ ಆ ಪೊಡರೆಯಲ್ಲಿ ಮರೆಯಾಗಿ ಕುಳಿತುಕೊಂಡಿದೆಯಾ ನೀನು? ಉನಕ್ಕೆನ್ನ ಮರೆಯಿಂದುರೆವೆ, ನಿನಗೆ ಒಂದು ಬಿಸಿಲು ಬೀಳಬಾರ್ದು, ಮಳೆ ಬೀಳಬಾರ್ದು, ನೀನು ಸುಖವಾಗಿರಬೇಕು ಅನ್ನೋಕ್ಕೋಸ್ಕರ ಎಲ್ಲೋ ಮರೆಯಾಗಿ ಆ ಮರದ ಪೊಟರೆಯಲ್ಲಿ ನೀನು ಕುಳಿತಿದೆಯಲ್ಲ, ಅಂತಹ ನಿನಗೆ ನನ್ನ ಕಷ್ಟ ಹೇಗೆ ಗೊತ್ತಾಗುತ್ತೆ? ಈಗ ಹೇಳ್ತೇನೆ ಕೇಳು. ಆ ಪರಮಾತ್ಮ ಅನವರತ ಆಶ್ರಿತರ ರಕ್ಷಣೆಗಾಗಿ ಆಳಿಯುಂ ಶಂಗುಂ, ಆಳಿ ಚಕ್ರ ಸುದರ್ಶನಾಳ್ವಾರ್, ಶಂಗುಂ ಪಂಚಜನ್ಯಾಳ್ವಾನ್, ತಂಡುಂ ತಂಗಿಯ ಕೈಯವನಕ್ಕೆ, ತಂಡುಂ ಅಂದರೆ ಗದೆ, ಕೌಮೋದಕಿ ಎಂಬ ಗದೆ, ಈ ಪಂಚಾಯುಧಗಳನ್ನು ಧರಿಸಿಕೊಂಡು ಸದಾ ಆಶ್ರಿತರು ಯಾವಾಗ ಕರೀತಾರೋ ಏನಾಪತ್ತು ಬರುತ್ತೋ ಆಯುಧಗಳನ್ನು ಹುಡುಕಿ ತಗೊಂಡು ಹೋಗೋದು ಕಷ್ಟ ಅಂತ ಅನವರತ ಆಯುಧಗಳನ್ನು ಧರಿಸಿ ಸದಾ ಪಂಚಾಯುಧೀಂ ಬಿಭ್ರತೆ ಸನ ಶ್ರೀರಂಗನಾಯಕ ಅಂತಾರೆ ಪರಾಶರ ಭಟ್ಟರ್. ಯಾವಾಗ ಆಯುಧ ಹಿಡ್ಕೊಂಡೇ ನಿಂತಿದ್ದಾನಂತೆ ಯಾರಿಗೇನು ಆಪತ್ತು ಬರುತ್ತೋ ಅಂತ. ಆ ರೀತಿ ಆಪದ್ರಕ್ಷಣಕ್ಕಾಗಿ ಅನವರತ ಆಯುಧಗಳನ್ನು ಧರಿಸಿದಾನಲ್ಲ, ಅಂತಹ ಆ ಪರಮಾತ್ಮ ಇಡೀ ಜಗತ್ತನ್ನು ರಕ್ಷಿಸುವವನು. ஆஷ்ரித ரட்சணத்துக்காக எப்பொழுதும் ஆயுதத்தை தரித்து கொண்டிருக்கிறவன் வரும்படி
ಕೂವುದಿಯಾಗಿಲ್. ಹಾಗೆ ಅವನನ್ನು ನೀನು ಕರೆದುತ್ತಾ, ಅವನನ್ನು ನೀನು ಕಾಣದೇ ಇರೋಕ್ಕೆ ಸಾಧ್ಯವಾ? ಹೋಗು ಅವನನ್ನು ಕರೆದುತ್ತಾ. ಸರಿ, ನೀನು ಅವನನ್ನು ಕರ್ಕೊಂಡು ಬಂದರೆ ನಿನಗೇನು ಅಂತ ಕೇಳ್ತೀಯಾ? ನೀ ಶಾಲತ್ತರುಮಂ ಪೆರುದಿ, ನೀನು ಸೇಶ್ವರಮಾನ ಜಗತ್ತೈ ರಕ್ಷಿತಾ ಎನ್ನುಂ ಏತ್ತಂ ಪೆರುದಿ, ಸಮಸ್ತ ಜಗತ್ತನ್ನು ಕೂಡ ರಕ್ಷಣೆ ಮಾಡಿದ ಕೀರ್ತಿ ನಿನಗೇರ್ಪಡುತ್ತೆ. ನೀನು ಏನು ಮಾಡಬೇಡ, ಅವನ ಹತ್ರ ಹೋಗಿ ಏನು ಮಾಡಬೇಡ. ಈ ರೀತಿ ಒಬ್ಬಳು ಇದ್ದಾಳೆ ಅಂತ ಹೋಗಿ ಅವನ ಹತ್ರ ಹೇಳು. ವಾಚಾ ಧರ್ಮಂ ಅವಾಪ್ನುಹಿ, ಒಂದು ಮಾತನ್ನು ಹೇಳು ಸಾಕು. ನೀನೇನು ಕಷ್ಟನೂ ಪಡಬೇಡ, ಯಾವ ಕಾರ್ಯವನ್ನು ಮಾಡಬೇಡ. ಅವನ ಬಳಿಗೆ ಹೋಗ್ಬಿಟ್ಟು ಒಂದು ಮಾತು ಹೇಳು ನನ್ನ ಪರವಾಗಿ. ಆ ಒಂದೇ ಒಂದು ಮಾತು, ವಾಚಾ ಧರ್ಮಂ ಅವಾಪ್ನುಹಿ ಎಂಬುದಾಗಿ ಆ ಒಂದು ಮಾತಿನಿಂದ ಶಾಲತ್ತರುಮಂ ಪೆರುದಿ. ಅದು ಹೇಗೆ ಎಂದರೆ, ನನ್ನನ್ನು ರಕ್ಷಿಸಿದರೆ ನನ್ನನ್ನು ಬಿಟ್ಟು ಅವನಿರಲಾರ, ನಾನಿಲ್ಲ ಅಂದರೆ ಅವನಿರೋಲ್ಲ. ಭಕ್ತರಿಲ್ಲದೆ ಭಗವಂತನುಂಟ. ಆದ್ದರಿಂದ ಭಕ್ತರಿಗೆ ಆಪತ್ತಿ ಏರ್ಪಡುತ್ತೆ ಅನ್ನೋಕ್ಕೋಸ್ಕರ ಆಯುಧ ಧರಿಸಿದ್ದಾನೆ. ಭಕ್ತರಿಗೇನಾದರೂ ಆದರೆ ಅವನಿರೋಲ್ಲ. ಆದ್ದರಿಂದ ನನ್ನನ್ನು ರಕ್ಷಿಸಿದರೆ ನನ್ನನ್ನು ಬಿಟ್ಟು ಇರಲಾರದ ಅವನನ್ನು ಕಾಪಾಡಿದಾಗೆ, ಅವನನ್ನು ಕಾಪಾಡಿದ್ರೆ ಜಗತ್ತನ್ನು ಕಾಪಾಡಿದಂತೆ. ಹೀಗೆ ನನ್ನನ್ನು ರಕ್ಷಿಸಿ, ನಾನಿಲ್ಲದೆ ಇರಲಾರದ ಅವನನ್ನು ರಕ್ಷಿಸಿ, ಅವನಿಂದ ಕಾಪಾಡಲ್ಪಡುವ ಜಗತ್ತನ್ನೂ ರಕ್ಷಿಸಿದಂತಹ ಕೀರ್ತಿ ನಿನಗೆ ಬರುತ್ತೆ. ಪಿನ್ನೈ ಉಭಯ ವಿಭೂತಿಯಂ ಇಲ್ಲಯಾ ನಿತ್ತನೆ, ಪರಮಾತ್ಮ ಇಲ್ಲ ಅಂದರೆ ನಿತ್ಯ ವಿಭೂತಿಯೂ ಇಲ್ಲ, ಲೀಲಾ ವಿಭೂತಿಯೂ ಇಲ್ಲ. ಅದು ಒಂದು ಮಾತು ಅವನಿಗೋಗಿ ಹೇಳಿ, ನನ್ನನ್ನು ಕಾಪಾಡಿ ನನಗಾಗಿ ಅವನು ಬದುಕಿ ಅವನಿಂದ ಲೋಕ ಉಳಿದರೆ ಎಲ್ಲವನ್ನ ಕಾಪಾಡಿದಂತಹ ಸೇಶ್ವರ ಜಗತ್ತೈ, ಈಶ್ವರನಿಂದ ಕೂಡಿದ ಇಡೀ ಜಗತ್ತನ್ನೇ ಪಳೆಯದೈ ಪುದಿಯದ ಆಕ್ಯನಾಯ್ ಉದಿ ಪಣ್ಣುಂಬರು ಪಕ್ಷೀರೇ ಎಂಬುದಾಗಿ ಅದನ್ನು ನೋಡಿ ಹೇಳ್ತಾಳಂತೆ. ಇಡೀ ಜಗತ್ತನ್ನೇ, ಜಗತ್ತಿಗೆ ಒಡೆಯನಾದ ಸರ್ವೇಶ್ವರನನ್ನೇ ರಕ್ಷಿಸಿದ ಕೀರ್ತಿ ನಿನಗೆ ಬರುತ್ತೆ ಎಂದಾಗ ಒಂದು ಪಕ್ಷಿ ಇದೆಲ್ಲ ಮಾಡೋಕ್ಕಾಗುತ್ತಾ ಅನ್ನಂತೆ. ಯಾಕಾಗಲ್ಲ? ಅಂದು ವಿಭೀಷಣ ಶರಣಾಗತನಾಗಿ ಬಂದಾಗ ಒಂದು ಪಾರಿವಾಳವನ್ನು ಕಂಡು ನೋವುಪಟ್ಟು ತನ್ನ ಪ್ರಾಣವನ್ನೇ ಕೊಟ್ಟು ಆ ಬೇಡನನ್ನು ಪಾರಿವಾಳ ರಕ್ಷಿಸ್ತು, ನಾನು ಅಷ್ಟನ್ನೂ ಮಾಡಲಿಲ್ವಲ್ಲ ಎಂಬುದಾಗಿ ರಾಮ ಮನನೊಂದು ವಿಭೀಷಣನನ್ನು ಅಂಗೀಕಾರ ಮಾಡಿದನಲ್ಲವ. ಯಾಕಾಗಲ್ಲ? ನೀನು ಹೋಗಿ ಒಂದು ಮಾತು ಹೇಳು, ಜಗತ್ತು ಉಳಿಯುತ್ತೆ ಎಂಬುದಾಗಿ ಹೇಳ್ತಾಳಂತೆ. ಶಾಲತ್ತರುಮಂ ಪೆರುದಿ, ಅದರಿಂದ ನಿನಗೆ ವಿಸ್ತಾರವಾದಂತಹ ಈ ಜಗತ್ತನ್ನು ರಕ್ಷಿಸಿದಂತಹ ಕೀರ್ತಿ, ಅಪಾರವಾಗಿರ್ತಕ್ಕಂತಹ ಪುಣ್ಯ ನಿನಗೆ ಏರ್ಪಡುತ್ತೆ ಅಂತ ಹೇಳ್ತಾಳೆ. ಅನಂತರ 8ನೆಯ ಪಾಶುರ, ಶಾರ್ಗಂ வளையவலிக்கும் தடக்கை சதுரன் பொருத்தமுடையன் நாங்களெம் இலிருந்தொட்டிய கச்சங்கம் நானும் அவனும் அறிதும் தெங்கனிமாம் பொழில் சந்தளிர்கோதும் சிறுகுயிலே திருமாலையாங்கு விரைந்தொல்லை கூಹಿತ್ತಿಯಾಗಿಲ್ ಅವನೇ ನಾನ್ ಶೈವನ ಕಾಣೆ. ಅದ್ಭುತವಾದ ಪಾಶುರ. ಇಲ್ಲಿ ಹೇಳ್ತಾಳೆ, ಆ ಪರಮಾತ್ಮ ಕೈಯಲ್ಲಿ ಬಿಲ್ಲನ್ನು ಹಿಡಿದವನು. ಯಾವ ಧನುಸ್ಸು? ಶಾರ್ಗಂ ಎಂಬತಕ್ಕಂತಹ ಧನುಸ್ಸನ್ನು ಹಿಡಿದವನು. ಆ ಶಾರ್ಗವೆಂಬ ಧನುಸ್ಸು ಹೀಗೆ ಬಾಗಿದೆಯಂತೆ. ಬಾಗಿದ ಧನುಸ್ಸನ್ನು ಹಿಡಿದವನು. ಆ ಬಿಲ್ಲನ್ನು ಹಿಡಿದಿರೋದು ಯಾಕೆ ಅಂದರು, ಎದುರುಗಡೆ ಇರುವ ಶತ್ರುಗಳು ಬಿಲ್ಲನ್ನು ಹಿಡಿದ ಭಂಗಿ ನೋಡೋಕೆ ಓಡೋಗ್ಬಿಡ್ತಾರಂತೆ. ಬಾಣ ಪ್ರಯೋಗವೇ ಬೇಡ, ಆ ಚಾಪವನ್ನು ಹಿಡಿದ ಭಂಗಿಯೇ ಶತ್ರುಗಳ ಮದವನ್ನು ಅಡಗಿಸುವಂತಹದ್ದು. ಈ ರಾಮ ಯುದ್ಧ ಮಾಡುವಾಗ ಹೇಗಿತ್ತು? ಆ ಎದುರುಗಡೆ ನಿಂತ ರಾವಣನ ಜೊತೆಲಿ ಯುದ್ಧ ಮಾಡ್ತಾ ಇರ್ತಾನೆ. ರಾವಣ ಎಲ್ಲ ರಥ, ಸಾರಥಿ, ಎಲ್ಲ ಆಯುಧಗಳು ಎಲ್ಲ ಕಳೆದೋಯ್ತು. ಇನ್ನೂ ರಾಮ ಯುದ್ಧ ಮಾಡ್ತಾನೆ ಇದ್ದಂತೆ. ಕಾರಣ ಏನು ಅಂದರು, ಆ ಧನುಸ್ಸನ್ನು ರಾವಣ ಹಿಡ್ಕೊಂಡಿದ್ನಲ್ಲ, ಆ ತುಂಡು ಧನುಸ್ಸಿನ ಮೇಲ್ಭಾಗ ರಾಮ ಕತ್ತರಿಸ್ಬಿಟ್ಟ, ಕೆಳಗಡೆದು ಹೋಗ್ಬಿಡ್ತು, ಬಿಲ್ಲು ಬಾಣ ಏನಿಲ್ಲ. ಆ ಹಿಡ್ಕೊಂಡಿದ್ನಲ್ಲ ಜಾಗ ತುಂಡು, ಅದು ಕೈಯಲ್ಲಿತ್ತಂತೆ. ಆ ತುಂಡಿರುವ ತನಕ ರಾಮ ಯುದ್ಧ ಮಾಡೋದಂತೆ. ರಾವಣ ಆ ತುಂಡನ್ನು ಬಿಟ್ಬಿಟ್ಟಾಗ ಇಂದು ಹೋಗಿ ನಾಳೆ ಬಾ ಅನ್ನಂತೆ. ಚಚಾಲ ಚಾಪಂಚ ಮುಮೋಚ ವೀರಹಾನ್. ಚಾಪಂಚ, ಆ ಚಾಪದ ತುಂಡಿತ್ತಲ್ಲ, ಕಾರಣ ಅದು ಒಂದು ಆಯುಧ, ಅದಿರೋವರೆಗೂ ಯುದ್ಧ ಮಾಡ್ದ. ಅದನ್ನೂ ರಾವಣ ಯಾವಾಗ ಬಿಟ್ನೋ, ನಿರಾಯುಧನ ಮೇಲೆ ಯುದ್ಧ ಮಾಡೋದು ಧರ್ಮ ಅಲ್ಲ, ಆಗ ಹೋಗು ಜೀವದಾನ ಮಾಡಿದ್ದೀನಿ ಅಂತ ಬಿಟ್ಟ. ಈ ರೀತಿ ಆ ರಾವಣನನ್ನು ಒಬ್ಬ ಸ್ತ್ರೀಪ್ರಾಯನಾಗುವಂತೆ ಮಾಡಿ ಕೈಯಲ್ಲಿದ್ದ ಧನುಸ್ಸಿನ ತುಂಡೂ ಕೂಡ ಬಿದ್ದು ಹೋಗುವಂತೆ ತನ್ನ ಧನುಸ್ಸನ್ನು ಹಿಡಿಯಬಲ್ಲ ಮಹಾವೀರನಾದವನು ಆ ಪರಮಾತ್ಮ. ಅಂತಹ ಆ ಪರಮಾತ್ಮ ಚತುರನ್ ಪೊರುತ್ತ ಮುಡೆಯನ್ನಂತಾಳೆ.
ಮಹಾ ಚತುರನಂತೆ ಅವನು. ಏನು ಚಾತುರ್ಯ ಅಂದರು, ಬರೀ ಬಿಲ್ಲನ್ನು ಹಿಡಿದು ಬಾಣ ಪ್ರಯೋಗ ಮಾಡಿ ಯುದ್ಧ ಮಾಡಬಲ್ಲ ವೀರ ಮಾತ್ರವಲ್ಲ, ಮಹಾರಸಿಕ ಶಿರೋಮಣಿ, ಪ್ರೇಯಸಿಯರನ್ನ ಚೆನ್ನಾಗಿ ಒಲಿಸಬಲ್ಲ ಸಾಮರ್ಥ್ಯವನ್ನು ಉಳ್ಳವನು ಶೃಂಗಾರಲೋಲ ಎಂಬುದಾಗಿ ಹೇಳ್ತಾಳೆ. ಕೇವಲ ವೀರ ಮಾತ್ರ ಅಂತ ತಿಳ್ಕೋಬೇಡ, ಅವನು ರಸಿಕ ಶಿರೋಮಣಿ. ಮಹಾಪ್ರಣಯತ್ವದಲ್ಲಿ ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ವೀರವಾಶೀಲಂ ಕಾಟಿಲ್ ಕಿಳೀರ್ ಪ್ರಣಯತ್ವത്തിൽ ನಿರ್ಕುಂ ನಿಲೈ. ಅವನ ಪ್ರಣಯತ್ವ ಹೇಗಿದೆ ಗೊತ್ತಾ, ಹೇಗೆ ಪ್ರೀತಿ ಮಾಡ್ತಾನೆ ಗೊತ್ತಾ, ಹೇಗೆ ಓಲೈಸ್ತಾನೆ ಗೊತ್ತಾ ಪ್ರೇಯಸಿಯರನ್ನ. ಆ ಪ್ರಣಯತ್ವವನ್ನು ಪೊರುತ್ತಮುಡೆಯನ್ನು ಅಂತಾಳೆ. ವೀರನೂ ಹೌದು, ಪರಮ ಶೃಂಗಾರಲೋಲನೂ ಹೌದು. ಅಂತಹ ಆ ವೀರತ್ತಿலும் ಕೊತ್ತೆ ಇಲ್ಲೈ, ಪ್ರಣಯತ್ವತ್ತಿலும் ಕೊತ್ತೆ ಇಲ್ಲೈ. ವೀರತ್ವ ಪ್ರಣಯತ್ವದಲ್ಲಿ ಒಂದೇ ಒಂದು ದೋಷವು ಕೊರೆಯೂ ಇಲ್ಲದೆ ಇರ್ತಕ್ಕಂತಹ ಅವನಿದಾನಲ್ಲ, ಅವನು ನಾನು ನಾಂಗಳೆಮ್ಮಿಲಿರುಂದೊಟ್ಟಿಯ ಕಚ್ಚಂಗಂ. ನಾನು ಅವನು ಸೇರಿರುವಾಗ ನಮ್ಮಿಬ್ಬರ ನಡುವೆ ಒಂದು ಸಂಕೇತ. ಕಚ್ಚಂಗಂ ಅಂದರೆ ಸಂಕೇತ. ನಾವಿಬ್ಬರೂ ಒಂದು ಸಂಕೇತವನ್ನು ಮಾಡ್ಕೊಂಡಿದ್ವಿ. ಏನು? ಪ್ರಿಯೇ ನೀ ಇಲ್ಲಾಮಲ್ ನಾನಿಲ್ಲ. ಇವಳೇನು ಹೇಳ್ತಾಳೆ, ನೀ ಇಲ್ಲಾಮಲ್ ನಾನಿಲ್ಲ. ನೀನಿಲ್ಲದೆ ಹೋದರೆ ನಾನಿರಲಾರೆ ಅಂತ ಇವಳು ಹೇಳ್ತಾಳಂತೆ. ನೀನಿಲ್ಲದೆ ಹೋದರೆ ನನಗೆ ಜೀವನವೇ ಇಲ್ಲ ಅಂತ ಅವನು ಹೇಳ್ತಾನಂತೆ. ನಾವಿಬ್ಬರೂ ಹೀಗೆ ಒಂದು ಸಂಕೇತವನ್ನು ಮಾಡ್ಕೊಂಡಿದ್ದೀವಿ. ಏನು ಸಂಕೇತ ಅಂತ ಕೇಳಿದ್ರೆ, ನಾನು ಉನ್னை ಒಳಿಯ ಜೀವಿಯೇ, ನಾನು ಉನ್னை ಒಳಿಯ ಜೀವಿಯೇನ್ ಎಂದ್ರೆ ಇರುವರಕ್ಕಂ ವಾರ್ತೆ. ಹೀಗೆ ಇವರಿಬ್ಬರೂ ಪರಸ್ಪರ ಆಡಿಕೊಂಡ ಮಾತು ಈ ಕೋಗಿಲೆಗೆ ಗೊತ್ತಿದೆಯಂತೆ. ಇವರಿಬ್ಬರೂ ಸೇರಿರುವಾಗಲೂ ಕೋಗಿಲೆ ಇರುತ್ತೆ. ಆದ್ದರಿಂದ ಇವರ ವಾರ್ತೆಯನ್ನು ಅರಿತಂತಹದ್ದ ಕೋಗಿಲೆ ಎಂದಿರೇ இருவருக்கும் வார்த்தை. தூதர்கள் உள்பட சொல்லக்கடವ ಅವர்கள் ಸೇರವಿರುಂದಾಲ್ ಸೊಲ್ಲಾದಿರುಪ್ಪರೋ. ಆದ್ದರಿಂದ ದೂತ ಮುಖೇನಾರೇ ಈ ಮಾತು ಹೇಳಿ ಕಳಿಸ್ತಾರೆ. ಸೀತೆ ನೀನು ಬರದೆ ಹೋದರೆ ನಾನು ಬದುಕಿರಲ್ಲ ಅಂತಾರೆ. ಸೀತೆ ಇಲ್ಲದೆ ನಾನು ಬದುಕಿರಲ್ಲ ಅಂತ ಬ್ರಹ್ಮಚಾರಿಯಾದ ಹನುಮಾನ್ಗೆ ಹೇಳ್ತಾರೆ. ದೂತರ ಮುಖೇನವೇ ಹೇಳುವಾಗ ಒಬ್ರಿಗೊಬ್ಬರು ಎದುರಿಗಿರುವಾಗ ಈ ಮಾತು ಹೇಳದೇ ಇರ್ತಾರ. ಅಂತಹ ಆ ಮಾತನ್ನು, ಆ ಕಚ್ಚಂಗಂ, ಆ ಸಂಕೇತ ಇದೆಯಲ್ಲ, ಅದನ್ನು ಹೋಗಿ ಅವನಿಗೆ ಹೇಳು. ಹೀಗೆಲ್ಲ ನೀ ಮಾತಾಡಿದೆಯಲ್ಲ ಎಂಬುದಾಗಿ ಅವನಿಗೆ ನೆನಪು ಮಾಡು. ನಾಂಗಳೆಮ್ಮಿಲಿರಂದೊಟ್ಟಿಯ ಕಚ್ಚಂಗಂ, ನಾನು ಅವನು ಮಾರಿದು. ಇದು ಅವನಿಗೂ ಗೊತ್ತು, ನನಗೂ ಗೊತ್ತು. ನಮ್ಮಿಬ್ಬರಿಗೆ ಅರಿತಂತಹ ಈ ವಾರ್ತೆಯನ್ನು ನೀನು ಹೋಗಿ ಅವನಿಗೆ ನೆನಪು ಮಾಡು. ನೀನು ಹೇಗಿದೀಯಾ? ಆ ತೇಂಗನಿ ಮಾಂಬೊಳಿಲ್ ಅಂದರೆ ಅತ್ಯಂತ ಸವಿಯಾದ ಆ ಮಾವಿನ ಹಣ್ಣನ್ನು ತಿಂದು 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 ಈ ಕೋಗಿಲೆಗೆ ನಾಲಿಗೆಯೆಲ್ಲ ಕೆಟ್ಟೋಗಿದೆಯಂತೆ. ತೆಗಟ್ಟಿನ ನಾಕು ಅಂತಾರೆ. ಅಂದರೆ ಈ ನಾಲಿಗೆ ಒಂಥರ ತೆವಟ್ರದ್ದು ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ ನಾಲಿಗೆ. ಅದರಿಂದ ಇದು ಏನು ಮಾಡುತ್ತಂತೆ, ಆ ಮಾಮರದ ಮೇಲೆ ಕೂತ್ಕೊಂಡು ಚಿಗುರಿರುತ್ತಲ್ಲ ಅದೊಂಥರ ಒಗರು, ಆ ಒಗರೊಗರಾಗಿರೋ ಚಿಗುರನ್ನು ತಿನ್ನುತ್ತಂತೆ. ಈ ಸವಿಯನ್ನು ತಿಂದು 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 ನಾಲಿಗೆಗೆ ಆ ತೆಗಟ್ಟಿಪ್ಪೋನ ನಾಲ್ಕೈ, ಆ ನಾಲಿಗೆಗೆ ಏನಾದರೂ ಔಷಧಿ ಕೊಡಬೇಕಲ್ಲ, ಟೇಸ್ಟ್ ಗೊತ್ತಾಗದೆ ಹೋದರೆ ಅದಕ್ಕೊಂದು ಔಷಧಿ ಕೊಡ್ತಾರೆ. ಏನು ಔಷಧಿ ಅಂದರೆ ಆ ಮಾವಿನ ಮರದಲ್ಲಿರುವ ಒಗರೊಗರಾದ ಆ ಕೆಂಪಾದ ಚಿಗುರನ್ನು ಇದು ತಿನ್ನುತ್ತಂತೆ. ಹಾಗೆ ತೇಂಗನಿ ಮಾಂಬೊಳಿಲ್ ಸಂದಳಿರ್ಕೋದುಂ ಸಿರುಕುಯಿಲೆ, ಅತ್ಯಂತ ಸವಿಯನ್ನು ಅನುಭವಿಸಿ ಅದರಿಂದ ರುಚಿಯನ್ನು ಕಳೆದುಕೊಂಡ ನಿನ್ನ ನಾಲಿಗೆಗೆ ಚಿಗುರಿನ ರಸಾಯನವನ್ನು ಕೊಡುವುದರಲ್ಲಿ ನೀನು ಕಾರ್ಯನಿರತವಾಗಿದೆಯಾ ಹೊರತು ನೀನು ನನ್ನನ್ನು ನೋಡಿದೆಯಾ ಎಂಬುದಾಗಿ ಕೇಳ್ತಾರೆ. அத்தை திகட்டி ரசாந்தரத்தை இட்டு மாத்த வேணும் என்று சூழ்ந்த பொழிலினுண்டான சிவந்த தளிர் கோதுகிற சிறுಕುಯಿಲೇ. ಆದ್ದರಿಂದ ನಾವು ಏನು ಅಪರಾಧ ಮಾಡಿದರೂ ಕೂಡ ಕ್ಷಮಿಸುವಂತೆ ಪುರುಷಕಾರ ಮಾಡಬಲ್ಲ ಪಿರಾಟಿ ಶ್ರೀ ಮಹಾಲಕ್ಷ್ಮಿ ಪಕ್ಕದಲ್ಲೇ ಇದ್ದಾಳೆ, ಜೊತೆಲೇ ಇದ್ದಾಳೆ, ವಕ್ಷಸ್ಥಳದಲ್ಲಿ ಇದ್ದಾಳೆ. ನೀನೇನು ಹೆದರ್ಕೋಬೇಡ, ನೀವು ಹೋಗಿ ನನ್ನ ಮಾತನ್ನು ಹೇಳು. ತಿರುಮಾಲೈ ವಿರೈಂದೊಲ್ಲೆ ಕೂಹಿತ್ತಿಯಾಗಿಲ್. ತಿರುಮಾಲ್ ಎಂಬುದಾಗಿ ಹೇಳ್ತಾಳೆ. ತಿರುಮಾಲ್ ಅಂದ್ರೇನು? ಶ್ರೀ ಮಹಾಲಕ್ಷ್ಮಿಗೆ ಒಡೆಯನಾದವನು ಪರಮಾತ್ಮ. ತಿರುಮಾಲಯಾಂಗ್ ವಿರೈಂದೊಲ್ಲೆ ಕೂಹಿತ್ತಿಯಾಗಿಲ್. ನೀನು ಹೋಗಿ ನನ್ನ ಬಗ್ಗೆ ಹೇಳಿದ್ರೆ, ಓ ಅವಳ ಅಂಥ ಅಪರಾಧ ಮಾಡಿದ್ದಾಳೆ, ಇಂಥ ಅಪರಾಧ ಮಾಡಿದ್ದಾಳೆ ಅಂತ ಪರಮಾತ್ಮ ಹೇಳಿ ನನ್ನನ್ನು ಕೈ ಬಿಡುವಂತಿಲ್ಲ. ಕಾರಣ ಏನು? ಪುರುಷಕಾರ ರೂಪಿಣಿಯಾದ ಮಹಾಲಕ್ಷ್ಮಿ ಇದ್ದಾಳೆ, ಅವಳಿರೋದ್ರಿಂದ ನನ್ನನ್ನು ಕೈ ಬಿಡುವಂತಹ ಸಂಭವವೇ ಇಲ್ಲ. ಆದ್ದರಿಂದ ಪುರುಷಕಾರ ಪೂರ್ವಕವಾಗಿ
ಶ್ರೀಯಪ್ಪತಿಯಾಗಿ ಲಕ್ಷ್ಮೀ ಸಹಿತನಾಗಿ ಇರ್ತಕ್ಕಂತಹ ನಮ್ಮ ಅಪರಾಧಗಳನ್ನು ಸಹಿಸಿಕೊಳ್ಳುವಂತಹವಳು ಪಕ್ಕದಲ್ಲೇ ಇದ್ದಾಳೆ. ಆದ್ದರಿಂದ ಅವನು ಅತಿ ವೇಗವಾಗಿ ಶೀಘ್ರವಾಗಿ ಇವಳಿಗೆ ಏನಾಗ್ಬಿಡುತ್ತೋ ಎಂಬುದಾಗಿ ಅಂಜಿ ನಡುಗಿ ಓಡಿ ಬರುವಂತೆ ಅವನನ್ನು ಕರೆದುತ್ತಾ ಎಂಬುದಾಗಿ ಹೇಳ್ತಾಳೆ. ನಂತರ ಪೈಂಗಿಳಿವಣ್ಣನ್ ಶ್ರೀಧರನೆಂಬದೋರ್ ಪಾಶತ್ತಃ ಪಟ್ಟಿರುಂದೇನ್ பொங்கொழி வண்டிரைக்கும் பொழில்வாள் குயிலே குறிக்கொண்டிது நீக்கே செங்கொடு சக்கரத்தான் வரக்கூவுதல் பொன்வளை கொண்டு தருதல் இங்குள்ள ಕಾವಿನಿಲ್ ವಾಳಕ್ಕರುದಿಲ್ ಇರಂಡದೊಂದ್ರೇಲ್ ತಿನ್ನಂ ವೇಂಡಂ. ಆ ಕೋಗಿಲೆಯನ್ನು ನೋಡಿ ಹೇಳ್ತಾಳಂತೆ, ಇಷ್ಟು ಸುಂದರವಾದ ತೋಟ, ಸುಂದರವಾದ ಮಾವಿನ ಹಣ್ಣು, ಸವಿಯಾದ ಮಾವಿನ ಹಣ್ಣು, ಸುಂದರವಾದ ಹೂವಿನ ಹಾಸಿಗೆ ಎಲ್ಲ ಚೆನ್ನಾಗಿದೆ ಅಲ್ವಾ ಈ ತೋಟದಲ್ಲಿ. ಈ ತೋಟ ನಿನಗಾಗಿ ಇಷ್ಟು ಸುಂದರವಾಗಿ ನಾನು ಇಟ್ಟಿದ್ದೀನಿ. ಈ ತೋಟವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಕಾರಣ ಏನು? ನಮ್ಮ ಕೋಗಿಲೆ ಇದೆಯಲ್ಲ ಎಂಬುದಕ್ಕಾಗಿ ಈ ತೋಟವನ್ನು ನಾನು ಪೋಷಣೆ ಮಾಡ್ತಾ ಇದ್ದೀನಿ. ನೀನೇನಾದರೂ ಆ ಪರಮಾತ್ಮನನ್ನು ಕರ್ಕೊಂಡು ಬಂದು ನನ್ನ ಜೊತೆ ಸೇರಿಸದೆ ಹೋದರೆ ನಿನ್ನನ್ನು ಇಲ್ಲಿಂದ ಓಡಿಸ್ತೀನಿ ಅಂತಾಳೆ. ಕಾರಣ ಏನು? ಆ ಪರಮಾತ್ಮ ಬರದೆ ಹೋದರೆ ನಾನಿಲ್ಲ ಅಂದರೆ ತೋಟ ನೋಡ್ಕೊಳ್ಳೋರಿಲ್ಲ, ತೋಟ ಇಲ್ಲ ಅಂದರೆ ನಿನಗೆ ಜಾಗವಿಲ್ಲ ಎಂಬುದಾಗಿ ಹೇಳ್ತಾಳಂತೆ. ಏನು ಮಾಡಬೇಕು ನಾನು ನಿನಗಾಗಿ ಅಂತ ಕೇಳಿದಾಗ ಆ ಪರಮಾತ್ಮ ಹೇಗಿದ್ದಾನೆ ಅಂದರೆ ಸುಂದರವಾದಂತಹ ದಿವ್ಯವಾದಂತಹ ದಿವ್ಯಮಂಗಳ ವಿಗ್ರಹವನ್ನು ಉಳ್ಳವನಾಗಿ ಆ ಪ್ರಣಯಿಗಳಿಗೆ ಪ್ರಾಣ ಹಿಂಸೆಯನ್ನು ಉಂಟು ಮಾಡ್ತಕ್ಕಂತಹ ಅತಿ ಸುಂದರನಾಗಿರ್ತಕ್ಕಂತಹ ಪ್ರಣಯತ್ವತ್ತಿலும் தோத்துக்கால் நடையாடாதே இருந்த விடத்தே இருக்கும்படிಯನ್ನೋ ಎಂದೆಸೆ ಇರುತ್ತಿರದು. ಉಳಿದ ಜಾಗದಿಂದ ಹೇಳಕ್ಕೂ ಆಗದೇ ಇರುವಂತಹ ವಿರಹ ದಶೆಯನ್ನು ತರ್ತಕ್ಕಂತಹ ಆ ಪರಮಾತ್ಮ ಶ್ರೀಧರನೆಂಬದೋರ್. ಅವನು ಯಾರು? ಶ್ರೀಧರ, ಮಹಾಲಕ್ಷ್ಮಿಯನ್ನು ಪಕ್ಷಸ್ಥಳದಲ್ಲಿ ಧರಿಸಿದವನು. ಏನು ಕರ್ಮ ಮಾಡಿದ್ನೋ ಅವನು ಬಲೆಯಲ್ಲಿ ಬಿದ್ದುಬಿಟ್ಟೆ. ಪಾಶತ್ತಃ ಪಟ್ಟಿರಂದೇನ್. ಪಾಶ ಅಂದರೆ ಏನು? ಹಗ್ಗದಲ್ಲಿ ಮಾಡತಕ್ಕಂತಹ ಬಲೆ. ಆ ಬಲೆಯಲ್ಲಿ ನಾನು ಬಿದ್ದುಬಿಟ್ಟೆ. ಆದರೆ ಅವನೇನು ಮಾಡ್ದ? ಆ ಬಲೆಯಲ್ಲಿ ನನ್ನನ್ನು ಬೀಳಿಸ್ದ, ನನಗೆ ಬಿಡುಗಡೆನೇ ಕೊಡದೆ ಹೋಗ್ಬಿಟ್ಟ. ಪಾಶತ್ತಃ ಪಟ್ಟಿರಂದೇನ್ ಪೊಂಗೊಳಿ ವಂಡಿರೆಕ್ಕುಂ ಪೊಳಿಲ್ವಾಳ್ ಕುಯಿಲೆ. ಸುಂದರವಾದ ತೋಟದಲ್ಲಿ ಆನಂದದಿಂದ ಇರ್ತಕ್ಕಂತಹ ಓ ಕೋಗಿಲೆಯೇ, ನೀನು ಶಂಗೊಡು ಶಕ್ಕರತ್ತಾನ್, ಕೈಯಲ್ಲಿ ಶಂಖಚಕ್ರಗಳನ್ನು ಧರಿಸಿದಾನಲ್ಲ ಅವನನ್ನು ನೀನು ಕರ್ಕೊಂಡು ಬಾ. ಪೊನ್ಮಳೆ ಕೊಂಡು ತರದಲ್ಲಿ ಹೇಗಾಗಬೇಕು? ನೀ ಅವನನ್ನು ಕರ್ಕೊಂಡು ಬಾ. ನನ್ನ ಕೈಯಲ್ಲಿರೋ ಬಳೆಗಳೆಲ್ಲ ಬಿದ್ದೋಗಿದೆ. ವಿರಹದಿಂದ ಕೃಶವಾಗಿ ಕೈಯಲ್ಲಿರುವ ಬಳೆಗಳೆಲ್ಲ ಬಿದ್ದೋಯ್ತು. ನನಗೆ ನಾನು ಕಳ್ಕೊಂಡ ಬಳೆಗಳನ್ನು ತೆಗೆದುಕೊಂಡು ಬಂದುಕೊಡು. ಇಲ್ವಾ ಅವನನ್ನು ಕರ್ಕೊಂಬ. ಅವನನ್ನು ಕರ್ಕೊಂಡು ಬಂದರೆ ಏನು? ಅವನ ಕೈಯಲ್ಲಿರುವ ಶಂಖಚಕ್ರವನ್ನು ನಾನು ತೊಗೊಂಡ್ಬಿಡ್ತೀನಿ. ಅಂದರೆ ಏನು? ಅವನನ್ನು ಪೂರ್ಣವಾಗಿ ವಶ ಮಾಡ್ಕೊಳ್ತೀನಿ ಎಂಬುದಾಗಿ ಅರ್ಥ. ಇರಂಡದೊಂದ್ರೆ ತಿನ್ನಂ ವೇಂಡಂ. ನಾನು ಕಳೆದುಕೊಂಡ ಬಂಗಾರದ ಬಳೆಗಳನ್ನು ತಂದುಕೊಡು. ಇಲ್ವಾ ಆ ಶಂಖಾಚಕ್ರ ಇಟ್ಕೊಂಡಿರೋ ಅವನನ್ನು ಕರ್ಕೊಂಡು ಬಾ. ಇದು ಇರಂಡದೊಂದ್ರೆ ತಿನ್ನಂ ವೇಂಡಂ. ಇದು ಎರಡರಲ್ಲಿ ಒಂದು ಕೆಲಸ ನೀವು ಮಾಡಲೇಬೇಕು. ಮಾಡಲಿಲ್ವಾ ಹಿಂಗುತ್ತೆ ನಿನ್ನಂ ತುರಪ್ಪನ್. ಈ ತೋಟದಿಂದ ನಿನ್ನನ್ನು ಓಡಿಸ್ತೀನಿ. ನಾನೇನು ಓಡಿಸೋದು? ತೋಟವೇ ಇಲ್ಲದೆ ಆಗತ್ತೆ. ಕಾರಣ ನಾನಿಲ್ಲ ಅಂದರೆ ಇದಿಲ್ಲ ಅಂದರೆ ನೀನಿಲ್ಲ ಎಂಬುದಾಗಿ ಆ ಕೋಗಿಲೆಯನ್ನು ನೋಡಿ ಆಂಡಾಳಿ ಹೇಳ್ತಾ 9ನೆಯ ಪಾಶುರವನ್ನು ಇಲ್ಲಿ ಹೇಳ್ತಾಳೆ. 10ನೆಯ ಪಾಶುರದಲ್ಲಿ ಅನ್ನುಲಹಮಳಂದಾನೆ ಉಹಂದೆ ಅಡಿಮೈಕ್ಕಣವನ್ ವಲಿಸಯ್ಯ ತೆಂದ್ರಲಂ ತಿಂಗಳು ಮೂಡರುತ್ತೆ ಎನ್ನೆನಲಿಯಂ ಮುರಮಯರಿಯೇನ್. ಇವನು ಒಬ್ಬನೇ ಹಿಂಸೆ ಮಾಡೋದೇ ಸಾಕಾಗಿದೆ. ಪ್ರಾಣಾಂತಿಕವಾದ ವಿರಹ ವೇದನೆ ಹೃದಯದಲ್ಲಿದ್ದಾನೆ. ಎದುರುಗಡೆ ಕಾಣಿಸಲ್ಲ, ಬರೋಲ್ಲ. ಸಂಸಾರ ತಾಪದಲ್ಲಿ ಹಾಕಿಬಿಟ್ಟು ಪಡಬಾರದ ಯಾತನೆಯನ್ನು ಪಡ್ತಾ ಇದ್ದೀನಿ ಅಂದರೆ ಸಾಲದ್ದಕ್ಕೆ ಬೇರೆ ಪದಾರ್ಥಗಳು ಬೇರೆ ನನ್ನ ಹಿಂಸೆ ಮಾಡ್ತಿದೆಯಲ್ಲ, ಅದ್ಯಾವುದು? ತೆಂಡ್ರಲ್, ತಂಗಾಳಿ, ಊಡರತ್ತು. ನನ್ನ ಹೃದಯದ ಒಳಗಡೆ ಹೋಗಿ ನನ್ನ ಹೃದಯವನ್ನೇ ತಂಗಾಳಿ ಸೀಳ್ತಾ ಇದೆಯಂತೆ. ತಂಗಾಳಿ, ಬೆಳದಿಂಗಳು, ಮಲ್ಲಿಗೆಯ ಪರಿಮಳ, ಶ್ರೀಗಂಧ ಇದೆಲ್ಲ ಕಾಮವನ್ನು ಅಧಿಕ ಮಾಡುತ್ತೆ. ಆದರೆ ಅಧಿಕವಾದಾಗ ಪ್ರಿಯತಮ ಪಕ್ಕದಲ್ಲಿರಬೇಕು. ಇದೆಲ್ಲ ಪ್ರೀತಿಯನ್ನು ಕಾಮವನ್ನು ಅಧಿಕ ಮಾಡುತ್ತೆ. ಪ್ರಿಯತಮ ಬೇರೆ ಪಕ್ಕದಲ್ಲಿಲ್ಲ. ತೆಂದ್ರಲುಂ ತಂಗಾಳಿ, ತಿಂಗಳು ಒಳ್ಳೆಯ ಪೌರ್ಣಿಮೆಯ ಬೆಳದಿಂಗಳು, ಊಡರುತ್ತೆ. ಇವೆಲ್ಲವೂ ನನ್ನ ಶರೀರದಾದ್ಯಂತ ಪ್ರವೇಶಿಸಿ ನನ್ನನ್ನು ಎರಡೆರಡಾಗಿ ಸೀಳಿ ಹಾಕುವ ಹಾಗೆ ಆಗ್ತಾ ಇದೆ. ಎನ್ನೆನಲಿಯು ಮುರಮೆಯರಿಯೇ. ಏನಿದು ವಿಚಿತ್ರ! ವಾಯುವಿನ ಪುತ್ರನಾದ ಆಂಜನೇಯ
ಬೇರಾಗಿದ್ದಂತಹ ಸೀತಾರಾಮರನ್ನು ಒಂದುಗೂಡಿಸಿದ. ಆದರೆ ಆ ಹನುಮಾನನ ತಂದೆಯಾದ ಈ ವಾಯು ಗಾಳಿ ನನ್ನನ್ನು ಹಿಂಸೆ ಪಡಿಸ್ತಾ ಇದೆಯಲ್ಲ, ಇದು ಯಾವ ರೀತಿ, ಏನು ನ್ಯಾಯ ಅಂತ ಕೇಳ್ತಾರೆ. ಹನುಮಾನ್ ಒಂದುಗೂಡಿಸಿದ. ಆ ಹನುಮಾನನ ತಂದೆಯಾದ ವಾಯು ಆ ಪರಮಾತ್ಮನ ಜೊತೆ ಸೇರಿಸದೇ ಇರೋದು ಹೋಗಿರಲಿ, ಇನ್ನೂ ನನ್ನ ಶರೀರದಾದ್ಯಂತ ವ್ಯಾಪಿಸಿ ನನಗೆ ಪರಮಾತ್ಮನ ವಿರಹವನ್ನು ಅಧಿಕ ಮಾಡ್ತಾ ಇದೆಯಲ್ಲ, ಮುರಮಯರಿಯೇನ್, ಇದರ ಕ್ರಮವನ್ನು, ಪ್ರಕಾರವನ್ನು, ರೀತಿ ನನಗೇನೂ ಅರ್ಥವಾಗ್ತಿಲ್ಲ. ಕುಯಿಲೇ ತೆಂಡಲುಂ ತಿಂಗಳು ಮೂಡರುತ್ತೆ ಎನ್ನೆನಲಿயும் முறமையறியேன் என்னுமிக்காவில் இருந்திருந்து என்னை ததைத்தாதே நீயும் ಕುಯಿಲೇ. ಆ ಪರಮಾತ್ಮನೇ ಹಿಂಸೆ ಮಾಡೋನು. ಅದ್ರ ಜೊತೆಗೆ ಬೆಳದಿಂಗಳು, ತಂಗಾಳಿ, ಪರಿಮಳ ಇದೆಲ್ಲ ಸೇರ್ಕೊಂಡು ಹಿಂಸೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಈ ತೋಟದಲ್ಲೇ ಇಲ್ಲೇ ಇದ್ದು ನೀನು ಬೇರೆ ಮಧುರವಾಗಿ ಗಾನ ಮಾಡ್ತಾ ನನ್ನನ್ನು ಇನ್ನಷ್ಟು ಹಿಂಸೆ ಮಾಡಬೇಡ. ಅದಕ್ಕೆ ಬದಲಾಗಿ ಇನ್ನನಾರಾಯಣನೇ ವರಕ್ಕೂವಾಯೇಲ್, ಅವನು ಎಲ್ಲೋ ಇದ್ದಾನೆ, ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವಾ, ಕಟ್ಟ ಇಲ್ಲ. ಅವನು ಯಾರು? ನಾರಾಯಣ, ಎಲ್ಲ ಕಡೆ ಇರುವವನು, ಮನಸ್ಸು ಮಾಡಿದ್ರೆ ಇಲ್ಲೇ ಈಗ ಪ್ರತ್ಯಕ್ಷ ಆಗಬಲ್ಲವನು ಅಂತಹವನನ್ನು ಕರೆದುತ್ತಾ ಆ ರೀತಿ ನೀನು ಇನ್ನಿನಾರಾಯಣನೇ ವರಕ್ಕೂವಾಯೇಲ್ ಇಂಗೊತ್ತೆ ನಿನ್ನಂ ತುರಪ್ಪನ್ ಎಂಬುದಾಗಿ ಹೇಳ್ತಾಳೆ. ಆ ರೀತಿ ನೀನು ಅವನನ್ನು ಕರ್ಕೊಂಡು ಬರದೆ ಹೋದರೆ ನೀನು ಈ ತೋಟದಲ್ಲಿ ಇರಲಾರೆ ಎಂಬುದಾಗಿ ಹೇಳ್ತಾಳೆ. ಕೊನೆಯ ಪಾಶುರ 11ನೆಯದು. ಈ ಪದಿಕದ ಫಲಶ್ರುತಿಯನ್ನು ಇಲ್ಲಿ ಆಂಡಾಳು ಹೇಳ್ತಾಳೆ. விண்ணுற நின்றடித்தாவிய மைந்தனை வேர்க்கண்மடந்த விரும்பி கண்ணுறவென் கடல் வண்ணனை கூவு கருங்குயிலே என்ன மாத்தம் பன்னுரு நன்மறையோர் புதுவை மன்னன் பட்டர்பிரான் கோதை சொன்ன நன்னரு வாசகமான வல்லார் ನಮೋ ನಾರಾಯಣವೆಂಬಾರೇ ಎಂಬುದಾಗಿ ಹೇಳ್ತಾಳೆ. ಈ 10 ಪಾಶುರಗಳನ್ನು ಯಾರು ಒಬ್ಬರಿಗೆ ಆ ಪರಮಾತ್ಮನನ್ನು, ಎಲ್ಲ ಆತ್ಮಗಳು ಕೂಡ ಪರಮಾತ್ಮನಿಗೆ ದಾಸಭೂತವಾದದ್ದು. ಆ ದಾಸಭೂತವಾದ ಆತ್ಮ ಶೇಷಿಯಾದ ಪರಮಾತ್ಮನ ಕೈಂಕರ್ಯಕ್ಕಾಗಿ ಪರಿತಪಿಸಿ ಪರಮಾತ್ಮನ ಸಂಶ್ಲೇಷಕ್ಕಾಗಿ ಪರಿತಾಪ ಪಡ್ತಕ್ಕಂತಹ ಈ ಅದ್ಭುತವಾದ ಪರಮಾತ್ಮನ ಕಲ್ಯಾಣ ಗುಣ ವೀರ್ಯ ಪ್ರಣಯತ್ವಗಳನ್ನು ವರ್ಣನೆ ಮಾಡುವ ಈ ಪಾಶುರಗಳನ್ನು ಯಾರು ಇದೇ ಪ್ರಕಾರವಾಗಿ ಹೇಳ್ತಾರೋ ಅವರು ಯಾವದಾತ್ಮಭಾವಿ ನಮೋ ನಾರಾಯಣಾಯ ಎಂಬುದಾಗಿ ಹೇಳ್ತಾ ಅನವರತ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯ ಭಾಗ್ಯವನ್ನು ಪಡಿತಾರೆ. ಇಲ್ಲಿರೋವರೆಗೂ ಭಗವತ್ ಕೈಂಕರ್ಯ ತಪ್ಪದೇ ಅವರಿಗೆ ದೊರೆಯುತ್ತೆ. ಆನಂತರ ಪರಮಪದದಲ್ಲಿ ಕೂಡ ಅದು ಮುಂದುವರಿಯುತ್ತೆ. ಯಾವ ರೀತಿ ಸ್ವಾಮಿ ಪೆರಿಯಾಳ್ವಾರ್ ಇಲ್ಲಿ ಪಲ್ಲಾಂಡ ಹಾಡಿದ್ರು, ಪಲ್ಲಾಂಡ್ ಅಂತ. ಪಲ್ಲಾಂಡನ್ನು ಹಾಡೋದಕ್ಕೆ ಏನು ಫಲ ಅಂದರು, ಪರಮಪದಕ್ಕೆ ಹೋಗಿ ಪಲ್ಲಾಂಡ ಹಾಡ್ತಾರೆ ಅಂದ್ಬಿಟ್ರು. ಇಲ್ಲಿ ಪಲ್ಲಾಂಡ ಹಾಡುವವರಿಗೆ ಮೋಕ್ಷ ದೊರೆತು ಮತ್ತೆ ಪುನರ್ಜನ್ಮವಿಲ್ಲದೆ, ಪುಣ್ಯ ಪಾಪಗಳ ಸೋಂಕಿಲ್ಲದೆ, ಮತ್ತೆ ಶರೀರ ಸಂಬಂಧವಿಲ್ಲದೆ, ಪ್ರಕೃತಿ ವಾಸನೆ ಇಲ್ಲದೆ ಮುಕ್ತಿಯನ್ನು ಹೊಂದಿ ಪರಮಪದನಾಥನಿಗೆ ಪಲ್ಲಾಂಡನ್ನು ಹಾಡುತ್ತಾ ಯಾವದಾತ್ಮಭಾವಿ ಪರಮಾತ್ಮನೊಡನೆ ಬ್ರಹ್ಮಾನಂದದಲ್ಲಿ ಇರುವ ಮಹಾಭಾಗ್ಯವನ್ನು ಪಡಿತಾರೆ ಎಂಬುದಾಗಿ ಇಲ್ಲಿ ಪಲ್ಲಾಂಡ ಹೇಳಿದ್ರೆ ಅಲ್ಲಿ ಪಲ್ಲಾಂಡ ಹೇಳುವುದೇ ಫಲ ಅಂದುಬಿಟ್ರು. ಪಲ್ಲಾಂಡಕ್ಕೆ ಪಲ್ಲಾಂಡೇ ಫಲಂ ಅಂದರಲ್ಲವ. ಆ ರೀತಿ ಇಲ್ಲಿ ಈ ಪರಮಾತ್ಮನ ಈ ನನ್ನರು ನಾನ್ಮರೆಯೋರ್ ಸ್ವರಪ್ರಧಾನವಾದಂತಹ 4 ವೇದಗಳನ್ನು ಚೆನ್ನಾಗಿ ಬಲ್ಲಂತಹವರು ಇರುವಂತಹ ಶ್ರೀವಿಲ್ಲಿಪುತ್ತೂರಿಗೆ ನಾಯಕರಾಗಿ ನಿರ್ವಾಹಕರಾಗಿ ಇರ್ತಕ್ಕಂತಹ ಪೆರಿಯಾಳ್ವಾರರ ಪುತ್ರಿ ನಾನು ಅಂತಳೆ ಆಂಡಾಳ್. ಇಲ್ಲಿ ಪಣ್ಣರು ನಾನ್ಮರೆಯೋರ್ ಪುದುವೈ ಮನ್ನನ್ ಪಟ್ಟರ್ಪಿರಾನ್ ಕೋದೆ ಸೊನ್ನ, ಎಲ್ಲಿಯೂ ತನ್ನನ್ನು ಕೋದೆ ಅಂತ ಬರೀ ಕೋದೆಯಾಗಿ ಹೇಳೋದೇ ಇಲ್ಲ. ಪಟ್ಟರ್ಪಿರಾನ್ ಕೋದೆ ಕಾರಣ ಏನು? ಆಚಾರ್ಯಾಧೀನಳಾದ ಕೋದೆ. ಪಟ್ಟರ್ಪಿರಾನ್ ಇವಳಿಗೆ ತಂದೆಯೂ ಹೌದು, ಆಚಾರ್ಯರೂ ಹೌದು. ಆಚಾರ್ಯರ ಚರಣಾರವಿಂದಗಳಲ್ಲಿರುವ ಅವರ ದಾಸಾನುದಾಸಿಯಾದ ಅವರ ಅಭಿಮಾನಕ್ಕೆ ಪಾತ್ರಳಾದ ಕೋದೇಶನ್ನ ಈ ವಿರಹಾರ್ತಿಯ ಪರಮಾತ್ಮನ ಗುಣವರ್ಣನ ಪೂರ್ವಕವಾದ ಈ ವಿಣ್ಣುರ ನಿಂಡಡಿತಾವಿಯ ಮೈಂದನೆ ಅಂದು ಸಮಸ್ತ ಲೋಕವನ್ನು ವ್ಯಾಪಿಸುವಂತೆ ಪಾದಗಳನ್ನು ನೀಟಿ ಲೋಕವನ್ನೆಲ್ಲ ಅಳೆದಂತಹ ಆ ತ್ರಿವಿಕ್ರಮಾವತಾರ ಮಾಡಿದ ಪರಮಾತ್ಮನನ್ನು ತೀರದ ಆಸೆಯಿಂದ ಸುಂದರವಾದ ಕಣ್ಣುಳ್ಳ ಆ ಪರಮಾತ್ಮನಾದ ಕಡಲ್ವಣ್ಣನೈ ಸಮುದ್ರದಂತೆ ಮೈಬಣ್ಣ ಉಳ್ಳವನನ್ನು ಕರೆದುತ್ತಾ ಎಂಬುದಾಗಿ ಕೋಗಿಲೆಯನ್ನು ಪ್ರಾರ್ಥನೆ ಮಾಡಿದಂತಹ ಈ
ಪಟ್ಟರ್ಪಿರಾನ್ ಸ್ವಾಮಿ ಪೆರಿಯಾಳ್ವಾರರ ಅಭಿಮಾನಕ್ಕೆ ಪಾತ್ರಳಾದ, ಆಚಾರ್ಯಾಭಿಮಾನಕ್ಕೆ ಪಾತ್ರಳಾದ ಕೋದೈ. ಈ ಆಂಡಾಳ್ ಹೇಳಿದ ಕ್ರಮದಲ್ಲಿ ಯಾರಿದನ್ನು ಅನುಸಂಧಾನ ಮಾಡ್ತಾರೋ ಅವರು ನಮೋ ನಾರಾಯಣಾಯವೆಂಬಾರೆ, ಅನವರತ ನಾರಾಯಣನಿಗಾಗಿಯೇ ಕೈಂಕರ್ಯ ಮಾಡುವವರಾಗಿ ಯಾವದಾತ್ಮಭಾವಿ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯವನ್ನು ಪಡೆದು ಪರಮಾತ್ಮಾನುಗ್ರಹಕ್ಕೆ ಪಾತ್ರರಾಗ್ತಾರೆ ಎಂಬುದಾಗಿ ಫಲಶ್ರುತಿಯನ್ನು ತಿಳಿಸಿ ದೇವಿ ಆಂಡಾಳ್ ಆಚಾರ್ಯರಾದ ಆ ಪೆರಿಯಾಳ್ವಾರರ ಅಭಿಮಾನಕ್ಕೆ ಪಾತ್ರಳಾಗುವಂತೆ ಆ ಕುಯಿಲ್ ಎಂಬುದಾಗಿ ಆಚಾರ್ಯರನ್ನು ಕುಯಿಲಾಗಿ ಭಾವಿಸಿ ತನ್ನ ಆತ್ಮವನ್ನು ಆ ಪರಮಾತ್ಮನೊಂದಿಗೆ ಕೂಡಿಸುವಂತೆ ತನ್ನ ವಿರಹ ಸಮರ್ಪಣೆಯನ್ನು ಮಾಡಿದ ಅದ್ಭುತವಾದ ಪಾಶುರಗಳ ಒಂದು ಪದಿಕವನ್ನು ಅನುಭವಿಸುವ ಭಾಗ್ಯವನ್ನು ನಾವು ಪಡೆದವು. ಇದಕ್ಕೆ ಮೂಲ ಕಾರಣರಾಗಿ ಅನುಗ್ರಹವನ್ನು ಮಾಡಿದಂತಹ ಶ್ರೀ ಶ್ರೀ ಯದಗಿರಿ ಯತಿರಾಜ ಜೀಯರ್ ಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಲ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯಮಂಗಳಂ ಸ್ವಚ್ಛಿಷ್ಟಮಾಲಿಕಾ ಗಂಧಬಂಧುರಜಿಷ್ಣವೇ ವಿಷ್ಣುಚಿತ್ತತನೂಜಾಯೈ ಗೋದಾಯೈ ನಿತ್ಯಮಂಗಳಂ ಮಾದೃಶಾ ಕಿಂಚನ ತ್ರಾಣ ಬದ್ಧಕಂಕಣಪಾಣಯೇ விஷ்ணுசித்ததனூஜாயை கோதாயை நித்தியமங்கலம். திருவாடிப்பூரத்தில் சகத்துதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெத்தெடுத்த பெண் பிள்ளை வாழியே, பெரம்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரரங்கற்கே கண்ணி உகந்தளித்தாள் வாழியே, மறுவாரும் வடநாடி வாழியே, வன்புதுவனார் கோதை மலர்பதங்கள் வாழியே. ஆண்டாள் திருவடிகளே சரணம். எம்பெருமானார் ஜீயதேஸ்வரர் திருவடிகளே சரணம். பற்பமெனத்திகள் பைங்கழலும் தன் பல்லவமே விரலும், பற்பமென திகழ் பைங்கழலும் தன் பல்லவமே விரலும், பாவனமாகிய பைந்துவராடை பதிந்த மருங்கழகோ, பாவனமாகிய பைந்துவராடை பதிந்த மருங்கழகோ, முப்புரி நூலோடு முன்கையில் ஏந்திய முக்கோல் தன்னழகும், எப்பொழுதும் யதிராசன் வடிவழகு என் இதயத்துள்ளதால், இல்லை எனக்கெதிர் இல்லை எனக்கெதிர் இல்லை எனக்கெதிரே, இல்லை எனக்கெதிர் இல்லை எனக்கெதிர் இல்லை எனக்கெதிரே, இல்லை எனக்கெதிரே, இல்லை எனக்கெதிரே, இல்லை எனக்கெதிரே.